ತುಂಬಾನೇ ಆಗ್ತಾ ಇದೆ. ಮೀಟರ್ ಕೊಡ್ತಾ ಇಲ್ಲ, ಟೆಂಪರರಿ ಓಡ್ತಾ ಇದೆ, ಜನರಿಗೆ ಏನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ. ಸೊ ಇವೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಸೋಲಾರ್ ಎನರ್ಜಿ. ಏನಾಗುತ್ತೆ ಅಂದರೆ ವಾಟ್ ಐ ಲೈಕ್ ಟು ಸ್ಟ್ರೆಸ್ ಇಸ್ ಲೋಕಲೈಸ್. ಇವಾಗ ನೋಡಿ, ನಾವು ಸೆಲ್ಸ್ ನಾವು ಮುಂಚೆ ಚೈನಾಯಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ. ಇವಾಗ ವಿ ಆರ್ ಸ್ಟಾಪ್ಡ್, ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬ್ಯಾಂಗ್ಳೂರಲ್ಲೇ ನಾವು ಸೆಲ್ಸು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ವಿ. ಆಲ್ರೆಡಿ ದೇರ್ ಇಸ್ ಅ ಕಂಪ್ನಿ ಇನ್ ಬ್ಯಾಂಗ್ಳೂರ್ ವಿಚ್ ಇಸ್ ಮೇಕಿಂಗ್ ಇದು ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸೊ ಬೆಂಗಳೂರಲ್ಲೇ ನಮ್ಮ ಸೆಲ್ಸ್ ಸಿಗುತ್ತೆ. ಲಾಂಗ್ ಪ್ರೊಸೆಸಲ್ಲಿ ನಮಗೆ ಎಕ್ಸಸ್ ಆಗೋದೆಲ್ಲ ಗ್ರಿಡ್ಗೆ ಹೋಗ್ಬಿಡುತ್ತೆ. ನೀವು ಹೈಬ್ರಿಡ್ ತೊಗೊಂಡಿದ್ದೀರಾ? ಹೌದು, ನಾನು ತೊಗೊಂಡ್ರೆ ನಾಳೆ ದಿನ ಬೆಸ್ಕಾಮ್ಗೂ ಕೂಡ ಎಕ್ಸ್ಪೋರ್ಟ್ ಮಾಡೋ ಆಪ್ಷನ್ ಇದೆ ನಿಮ್ಮ ಹತ್ರ? 100% ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾವು ಊರಿಗೆ ಹೋದಾಗ ಫುಲ್ ಅಲ್ಲೇ ಹೋಗ್ಲಿ ಅಲ್ವಾ? ಏನು ತೊಂದರೆ ಆಗಲ್ಲ. ಓಕೆ ಓಕೆ ಓಕೆ. ಇಟ್ ಇಸ್ ವರ್ತ್. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಲೈಫ್ ಸ್ಟೈಲ್ ಯೂಸ್ ಮಾಡಿದ್ರೆ ಇಟ್ ಇಸ್ ಗುಡ್, ಬೆಟರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ರೂಪ್ ಟಾಪ್ ಸೋಲಾರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸೋಲಾರ್ ಇನ್ಫಾರ್ಮೇಷನ್, ಸೋಲಾರ್ ಇನ್ವರ್ಟರ್ ಇನ್ಫಾರ್ಮೇಷನ್, ಫ್ರೀ ಎನರ್ಜಿ, ಪ್ರತಿಯೊಂದಕ್ಕೂ ಕೂಡ ರಿಲೇಟೆಡ್ ಆಗಿರುವಂಥ ವಿಡಿಯೋ ಅಂತ ಹೇಳ್ಬೋದು. ನೋಡಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಪವರ್ ಸಮಸ್ಯೆ ತುಂಬಾ ಆಗ್ತಾ ಇದೆ. ಮೀಟ್ರ್ ಕೊಡ್ತಾ ಇಲ್ಲ, ಟೆಂಪರರಿ ಓಡ್ತಾ ಇದೆ, ಜನರಿಗೆ ಏನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ. ಸೊ ಇವೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಸೋಲಾರ್ ಎನರ್ಜಿ. ಮನೆ ಕಟ್ಟೋ ಟೈಮಲ್ಲೂ ಅಷ್ಟೇ, ಆ್ಯಂಡ್ ಮನೆ ಕಟ್ಟು ಮುಗಿದ ಮೇಲೂ ಅಷ್ಟೇ, ಮುಂದಿನ ದಿನಗಳಲ್ಲಿ ಅನ್ಇಂಟ್ರಪ್ಟೆಡ್ ಪವರ್ ಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ಇವಾಗಂತೂ ನೀವು ನೆಟ್ ಮೀಟ್ರ್ ಹಾಕ್ಕೊಂಡು ಬೆಸ್ಕಾಮ್ಗೂ ಕೂಡ ಪವರ್ ಸಪ್ಲೈ ಮಾಡ್ಬೋದು. ಸೊ ಇವೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಸೋಲಾರು. ಆ್ಯಂಡ್ ಸೋಲಾರ್ ಅಂತ ಬಂದಾಗ ಕನ್ನಡ ಕೋರ ಚಾನಲಲ್ಲಿ ಒಂದು ಒಳ್ಳೆ ಹೆಸರು ಮಾಡಿರೋ ನಮ್ಮ ಅವಿವಾ ಸ್ಮಾರ್ಟ್ ಸೊಲ್ಯೂಷನ್. ಮುಂಚೆನೂ ಕೂಡ ನಮಗೆ ಲಿಥಿಯಂ UPSಗಳು, ಒಳ್ಳೆ ಸೋಲಾರು, ಪ್ರತಿಯೊಂದು ಸೊಲ್ಯೂಷನನ್ನು ತೊಗೊಂಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಕೂಡ ಒಂದು ಕಸ್ಟಮರ್ ಮನೆ ಮೇಲೆ ಇದ್ದೀವಿ ನಾವು, ನೀವು ಹಿಂದ್ಗಡೆ ನೋಡ್ತಾ ಇರೋದು ಆಲ್ಮೋಸ್ಟ್ 10 ಕಿಲೋವ್ಯಾಟ್ ಪವರ್ ಸೊಲ್ಯೂಷನನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಾಮ್ ಮೋಹನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ನಿಮ್ಮನ್ನು ಭೇಟಿಯಾಗಿ ನಾನು ಆ್ಯಕ್ಚುಲಿ. ಸರ್, ಇವಾಗ ಯಾವ ಲೊಕೇಶನಲ್ಲಿ ಇದೆ ಸರ್? ಇದು ಬಸವೇಶ್ವರ ನಗರ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ನಟರಾಜ್ ಅಂತ. ಎಷ್ಟು ಕಿಲೋವ್ಯಾಟ್ ಹಾಕಿದ್ದೀರಾ? 10 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್, ಓಕೆ, ಮತ್ತೆ 10 ಕಿಲೋವ್ಯಾಟ್ ಇನ್ವರ್ಟರ್, 10 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ. ಸೊ ಸರ್ದು ರಿಕ್ವೈರ್ಮೆಂಟ್ ಏನೇನಿತ್ತು? ಅವ್ರು ಬಂದಾಗ ನಿಮ್ಮ ಹತ್ರ ಹೇಳಿದ್ದು ನಾವು ಏನೇನು ಬಳಸ್ತೀವಿ ಅಂತ ಕೇಳಿದ್ರು, ಅಥವಾ ಅವರೇ ಡೈರೆಕ್ಟಾಗಿ 10 ಕಿಲೋವ್ಯಾಟ್ ಹಾಕೊಡಿ ಸರ್ ಅಂತ ಡಿಮಾಂಡ್ ಮಾಡಿದ್ರೆ ಯಾವ ಥರ? ಇಲ್ಲ, ಅವ್ರದ್ದು ಲೋಡ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಫಸ್ಟ್. ಅವ್ರದ್ದು ಏನಿದೆ, ಇವಾಗ ಲಿಫ್ಟ್ ಇದೆ. ಸೊ ಲಿಫ್ಟ್ ಒಂದು ಐ ಥಿಂಕ್ 4 to 5 ಪೀಪಲ್ ಲಿಫ್ಟ್ ಒಂದಿದೆ. ಓಕೆ, ಅದು ಬಂದು ನಿಮಗೆ ಒಂದು 3.75 ಕಿಲೋವ್ಯಾಟ್ ಇದ್ರದ್ದು ಇದು ಏನೋ ಡ್ರೈವ್ ಕೆಪಾಸಿಟಿ. ಸೊ 4 ಕಿಲೋವ್ಯಾಟ್ ಅಂತ ಒಂದು ಇಟ್ಕೊಳ್ಳೋಣ. ಸರಿ. ಸೊ 4 ಕಿಲೋವ್ಯಾಟ್. ಅದಾದ್ಮೇಲೆ ಅವ್ರದ್ದು ಹೀಟ್ ಎಕ್ಸ್ಚೇಂಜರ್ಸ್ ಎಲ್ಲ ಇದೆ. ಹೀಟ್ ಪಂಪ್. ಓಕೆ, ಸೊ ಅದು ಒಂದಿದೆ. ಮತ್ತೆ ಫಿಲ್ಟ್ರೇಷನ್ ಇದೆ. ಸೊ ಅದು ಬಿಟ್ಟು ಕಿಚನ್ ಅಲ್ಲಿ ನಾರ್ಮಲ್ ಆಗಿ ನಿಮಗೆ ಯಾವುದು ಡಿಶ್ ವಾಷರ್ಗಳು ಇರುತ್ತೆ, ಹೋಮ್ ಅಪ್ಲಯನ್ಸಸ್. ಸೊ ಮತ್ತೆ ನೀವೇ ನೋಡಿದ್ದೀರಾ, ನಂಬರ್ ಆಫ್ ಫ್ಲೋರ್ಸ್ ಜಾಸ್ತಿ ಇದೆ. ಸೊ ದೊಡ್ಡ ಮನೆ ಆಗಿರೋದ್ರಿಂದ ವಾಷಿಂಗ್ ಮಷೀನು, ಡಿಶ್ ವಾಷರು, ಮಿಕ್ಸಿ, ಫ್ಯಾನ್, ಲೈಟ್, ಎವ್ರಿಥಿಂಗ್, ಏರ್ ಕಂಡೀಷನರ್ಸ್, AC ಬೇರೆ ಬೇಕು. ಓಕೆ. ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ 10 ಕಿಲೋವ್ಯಾಟ್ ನೀವು ಸಜೆಸ್ಟ್ ಮಾಡಿದ್ರಿ. ಸರ್, ಇವಾಗ ಇವ್ರ ಮನೆಗೆ ಹಾಕಿರುವಂತ ಯೂನಿಟ್ ಸ್ಪೆಸಿಫಿಕೇಶನ್ ಏನು? ಅಂದ್ರೆ ಯಾವ ಕಂಪ್ನಿ ಯೂನಿಟ್ಸ್ಗಳನ್ನ ಹಾಕಿದ್ದೀರಾ ಇಲ್ಲಿ? ಇವಾಗ ನೋಡಿ, ಇದು ಪ್ಯಾನಲ್ಸ್ ಬಂದು ನಾವು ಇದು MVA ಪ್ಯಾನಲ್ ಅಂತ ಇದೆ. ಇವಾಗ ಪ್ಯಾನಲ್ಗೆ ನಾವು ಇದೇ ಪ್ಯಾನಲ್ ಅಂತ ಅಂದಿಲ್ಲ. ಸೊ ನಾವು ಇವಾಗ ಏನು ಮಾಡ್ತೀವಿ, ಇವಾಗ ಕೆಲವು ಸರಿ MV ಸಿಗೋದಿಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಬೇಸಿಕ್ ಆಗಿ ಲೋಕಲೈಸ್ಡ್ ಸಪ್ಲೈ ತೊಗೊತೀವಿ ನಾವು. ಏನಕ್ಕೆ ಲೋಕಲೈಸ್ ಸಪ್ಲೈ ಅಂದರೆ, ಇವಾಗ ನೋಡಿ, ಇವಾಗ ಅದಾನಿ ಆಗಲಿ ಅಥವಾ ವಾರಿ ಆಗಲಿ, ಅವ್ರದ್ದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಅದು ಅಲ್ಲಿಂದ ಗುಜರಾತಿಂದ ಬರಬೇಕು. ಸೊ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಬಂದಾಗ ಸ್ಮಾಲ್ ಏನಾದ್ರು ಒಂದು ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ. ಮೈನ್ಯೂಟ್ ಎಲ್ಲ ಏನಾಗುತ್ತೆ, ನಾವು UV ಲೈಟಲ್ಲಿ ಚೆಕ್ ಮಾಡಬೇಕು. ಮೈಕ್ರೋ ಕ್ರ್ಯಾಕ್ಸ್ ಅಂತೆಲ್ಲ ಇರುತ್ತೆ. ಅದು ನಮ್ಮ ಬರೀ ನೇಕೆಡ್ ಕಣ್ಣಲ್ಲೇ ನಾವು ಬರೀ ಹಾಗೆ ನೋಡ್ತೀವಿ ಅಂದ್ರೆ ನಮ್ಗೆ ಕಾಣಿಸೋದಿಲ್ಲ. ಪವರ್ ಜನರೇಷನ್ ಅಲ್ಲೂ ಹಾಕಿದಾಗ ನಿಮ್ಗೆ ಒಂದು 10-15 ವ್ಯಾಟ್ ಇದಿರ್ಬೋದು, ಡಿಫ್ರೆನ್ಸ್ ಬರುತ್ತೆ. ಬಟ್ ಅದು ನಿಮಗೆ ಲಾಂಗ್ ಟರ್ಮ್ ಮೇಲೆ ಏನಾಗುತ್ತೆ, ಡಿಗ್ರೇಡೇಷನ್ ಫ್ಯಾಕ್ಟರ್ ಅಂತ ಜಾಸ್ತಿ ಬರ್ತಾ ಇರೋದು. ಅಂದರೆ ಡಿಗ್ರೇಡೇಷನ್ ಅಂದರೆ ವರ್ಷಕ್ಕೆ ನೀವು ಒಂದು ಪ್ಯಾನಲ್ 0.7% ಡಿಗ್ರೇಡೇಷನ್ ಆಗೇ ಆಗುತ್ತೆ. ಹೆಂಗೆ ಯಾವ ಥರನೇ ಇರಲಿ 0.7% ಲೈಫ್ ಡಿಗ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ನಿಮ್ಮ 10 ವರ್ಷಕ್ಕೆ ನಿಮ್ಗೆ ಏನಾಗುತ್ತೆ, ಒಂದು 10% ಡಿಗ್ರೇಡೇಷನ್ ಆಗ್ಬೋದು. ಇನ್ನು ನೆಕ್ಸ್ಟ್ 20 ಇಯರ್ಸ್ ಅಂದರೆ ಟೋಟಲ್ 30 ವರ್ಷ ಲೈಫ್ ಸ್ಪ್ಯಾನಲ್ಲಿ ನೆಕ್ಸ್ಟ್ ಫಸ್ಟ್ 10 ಇಯರ್ಸ್ಗೆ 10% ಡಿಗ್ರೇಡೇಷನ್, ನೆಕ್ಸ್ಟ್ ಒಂದು 20% ಡಿಗ್ರೇಡೇಷನ್ ಆಗಿ 30 ವರ್ಷ ಆದಮೇಲೆ ನಿಮಗೆ 70% ಜನರೇಷನ್ ಇರುತ್ತೆ. ಇದಕ್ಕೆ ನಾವು ಪರ್ಫಾರ್ಮೆನ್ಸ್ ವಾರಂಟಿ ಅಂತ ಕೊಡೋದು. ಸರಿ. ಬಟ್ ಆ ಮೈಕ್ರೋ ಕ್ರ್ಯಾಕ್ಸ್ ಬಂದಾಗ ನಿಮಗೆ ಬೇಗ ಡಿಗ್ರೇಡೇಷನ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ನಾವು ಪ್ಯಾನಲ್ ತೊಗೋಬೇಕಾದ್ರೆ ನಾವೇನು ಮಾಡ್ತೀವಿ, ಅವ್ರ ಹತ್ರ ಡೈರೆಕ್ಟಾಗಿ ಇಂಟ್ರಾಕ್ಟ್ ಮಾಡ್ತೀವಿ, ಕಂಪ್ನೀಸ್ ಹೋಗ್ಬಿಟ್ಟು ಮಾತಾಡ್ತೀವಿ. ಅವರ ವೇರ್ ಹೌಸ್ ಇಂದ ನಾವು ತೊಗೊಳ್ತೀವಿ ನೋಡಿ, ಅವ್ರ ವೇರ್ ಹೌಸ್ ವರ್ಗು ವಾರಂಟಿ ಇರೋದು.
ಹೊರಗಡೆ ಬಂದ್ಮೇಲೆ ಹೊರಗಡೆ ಬಂದಮೇಲೆ ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಆಯಿತು ಅಂದರೆ ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಓಕೆ 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 ಇಲ್ಲಿ ಏನು ಮಾಡ್ತಾರೆ ಅಂದರೆ ಇವಾಗ ನಾವು ತುಂಬ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಪ್ಯಾನಲ್ ಡ್ಯಾಮೇಜ್ ಆಯಿತು ಅಂದರೆ ನಮ್ಮಲ್ಲಿ ನಮ್ಮ ಫ್ಯಾಕ್ಟ್ರಿನೆಲ್ಲ ಹಾಕೊಂಡು ಯೂಸ್ ಮಾಡ್ತೀವಿ, ನಾವು ಕಸ್ಟಮರ್ ಕೊಡೋದಿಲ್ಲ. ಬಟ್ ಕೆಲವ್ರು ಏನು ಮಾಡ್ತಾರೆ, ಸ್ಮಾಲ್ ಕಂಪ್ನೀಸ್ ಇರ್ತಾರೆ, ಅವ್ರಿಗೇನಾಗುತ್ತೆ ಒಂದು ಪ್ಯಾನೆಲ್ ಅಂದರೆ ಇಟ್ಸ್ ಅಮೌಂಟ್, ಬಿಗ್ ಅಮೌಂಟ್, 10,000 12,000 ರೂಪಾಯಿವರೆಗೂ ಇದಿರುತ್ತೆ. ಅದ್ರ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಇದು ಮಾಡಬೇಕು ಅಂದರೆ ಅಫೋರ್ಡೆಬಿಲಿಟಿ ಆಗಲ್ಲ ಅವ್ರಿಗೆ. ಆಲ್ರೆಡಿ ಕಸ್ಟಮರ್ಗೆ ಪೇಮೆಂಟ್ ಇಷ್ಟು ಅಂತ ಲಿಮಿಟ್, ಅದ್ರ ಮೇಲೆ ನಿಮಗೆ ಆಯಿತು ಅಂದರೆ ನಿಮಗೆ ಒಂದು ಪ್ಯಾನಲ್ ಡ್ಯಾಮೇಜ್ ಆಯಿತು ಅಂದರೆ ಒಂದು 2-3-4% ಲಾಸ್ ಆಗುತ್ತೆ ಅವ್ರಿಗೆ. ಅದು ಅವ್ರಿಗೆ ಆಗಲ್ಲ ಅದು. ಸೊ ಅವಾಗ ಏನು ಮಾಡ್ತಾರೆ, ಯಾರು ನೋಡಿಲ್ಲ ಅಂದರೆ ಅದೇ ಪ್ಯಾನೆಲ್ ಯೂಸ್ ಮಾಡ್ತಾರೆ. PM ಸೂರ್ಯಘರ್ ಯೋಜನೆ ಬಂದಿದೆ, ಹೌದು, ಮುಫ್ತ್ ಬಿಜ್ಲಿ ಇದು. ಸೊ ಇಲ್ಲಿ ಏನಾಗಿದೆ ಅಂದರೆ ನಾನ್ ಕೋರ್ ಬಿಸ್ನೆಸ್ ಅವರೆಲ್ಲನೂ ಸೋಲಾರ್ಗೆ ಬಂದ್ಬಿಟ್ಟಿದ್ದಾರೆ. ವಿಚ್ ಟೆಕ್ನಿಕಲ್ ಆಗಿ ನಾವು ಹೆಂಗೆ ನೋಡ್ತೀವೋ ಅದು ಅವ್ರಿಗೆ ಗೊತ್ತಿಲ್ಲದೆ ಇರುತ್ತೆ. ಒಂದು 3-4 ಇಯರ್ಸ್ ಇವಾಗ ಭೂಮಿ ಇದೆ, ಸಬ್ಸಿಡಿ ಬರ್ತಾ ಇದೆ, ತುಂಬ ಜನ ಬರ್ತಾರೆ. ಸಬ್ಸಿಡಿ ಒಂದ್ಸರಿ ಸ್ಟಾಪ್ ಆಯಿತು ಅಥವಾ ಅದನ್ನು ಇದಕ್ಕೆ ಕನ್ವರ್ಟ್ ಮಾಡಿ ಬೇರೆ ಯಾವುದಾದ್ರೂ ಒಂದು ಇದಾಯಿತು ಅಂದರೆ ತುಂಬ ಜನ ಈ ಬಿಸ್ನೆಸ್ಸಿಂದ ಎಕ್ಸಿಟ್ ಆಗ್ತಾರೆ. ಬಟ್ ಅವ್ರು ಇದ್ದಾಗ ಏನಾಗುತ್ತೆ, ಪ್ರೈಸ್ ಕಾಂಪಿಟೇಷನ್ ಬರುತ್ತೆ. ನೋಡಿ ಇವ್ರು ಇಷ್ಟು ಪ್ರೈಸ್ ಕೊಟ್ಟಿದ್ದಾರೆ, ಇವ್ರು ಈ ಪ್ರೈಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾಕೆ ಅಷ್ಟು ಜಾಸ್ತಿ ಇದೆ ಅಥವಾ ನಿಮ್ಗೆ ಯಾಕೆ ಏನು ವೇರಿಯೇಷನ್. ಇವಾಗ ನೋಡಿ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ 90% ಎಲ್ಲರೂ ಇವಾಗ ಚೈನಾಯಿಂದ ಇನ್ವರ್ಟರ್ ಎಲ್ಲ 100%, 90 ಅಲ್ಲ 100% ಆನ್ ಗ್ರಿಡ್ ಇನ್ವರ್ಟರ್ ಅಂತ ತೊಗೊಂಡ್ರೆ ಎಲ್ಲ ಚೈನಾಯಿಂದನೇ ಬರ್ತಾ ಇರ್ತಾರೆ. ವಾರಂಟಿ ಯಾರು ಕೊಡ್ತಿರೋದು, ಚೈನಾಯಿಂದ ಕೊಡ್ತಾರೆ. ಇದು ಇವಾಗ ಸರ್ವಿಸ್ ಸೆಂಟ್ರ್ ಇದೆ, ಓಕೆ ನೋ ಪ್ರಾಬ್ಲಮ್, ವಿಲ್ ಗೆಟ್ ಗುಡ್ ಸಪೋರ್ಟ್ ಇದಿದೆ. ಇವಾಗ ಕೆಲವು ಕಡೆ ನಮಗೇನಾಗುತ್ತೆ, ನಮಗೇ ಪ್ರಾಬ್ಲಮ್ ಬಂದಿದೆ ಫೀಲ್ಡಲ್ಲಿ. ಇನ್ವರ್ಟರ್ ಹಾಕಿರ್ತೀವಿ, ಅವ್ರದ್ದೇನೋ ಒಂದು 11 kV ಲೈನ್ ಟಚ್ ಆಗಿ ಹೈ ವೋಲ್ಟೇಜ್ ಬಂದು ಸುಟ್ಟೋಗಿರುತ್ತೆ. ಆವಾಗ ನಾವೇ ಓಪನ್ ಮಾಡಿ ರಿಪೇರಿ ಮಾಡಿ ಸರ್ವಿಸ್ ಕೊಟ್ಟಿದ್ದೀವಿ ಕಸ್ಟಮರ್ಗೆ. ನೀವು ಮಾಡ್ತೀರಾ? ನಾವು ಮಾಡಿ ಕೆಪಾಸಿಟಿ ನಮ್ಗೆ ಯಾವುದು ಕೆಪಾಸಿಟಿ ಇದೆ, ಎಲ್ಲ ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿ ನಾವು ಕೋಆರ್ಡಿನೇಟ್ ಮಾಡ್ಕೋಬೋದು. ದಿಸ್ ಇಸ್ ಒನ್ ಫ್ಯಾಕ್ಟರ್ ಫಾರ್ ದಿ ಇನ್ವರ್ಟರ್. ಬಟ್ ಬ್ಯಾಟ್ರಿದು ಏನು ಮಾಡ್ತೀರಾ, ಬ್ಯಾಟ್ರಿ ಈಸ್ ಅ ಕೆಮಿಕಲ್ ಪ್ರೊಸೆಸ್. ಎಲೆಕ್ಟ್ರಾನಿಕ್ಸ್ ಥರ ನಿಮ್ಮ ಸಾಲಿಡ್ ಸ್ಟೇಟ್ ಅಲ್ಲ ಅದು. ಅಷ್ಟು ಈಸಿಯಾಗಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಇವಾಗ ಒಂದು ಸೆಲ್ ವೀಕ್ ಆಗಿದೆ ಅಂತ ಇಟ್ಕೊಳ್ಳಿ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಎಲ್ಲ ಪ್ರಿಸ್ಮ್ಯಾಟಿಕ್ ಸೆಲ್ ಯೂಸ್ ಮಾಡ್ತಾರೆ, ಒಳಗೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಅದು 5 ವರ್ಷ 10 ವರ್ಷ ಯಾರು ನೋಡಿದ್ದಾರೆ? ಒಂದು ಯೂನಿಟಲ್ಲಿ ಇವಾಗ ಇದರಲ್ಲಿ ಒಂದು 100 ಪೀಸಸ್ ತೊಗೊಂಡ್ರೆ 100 ಪೀಸಸ್ಸು ನಿಮಗೆ 199 ಪೀಸಸ್ ಕ್ಯಾನ್ ವರ್ಕ್ ಫಾರ್ 12 ಇಯರ್ಸ್ ಆರ್ 15 ಇಯರ್ಸ್. ಒಂದರಲ್ಲಿ ಏನಾದ್ರು ಒಂದು ಕೆಮಿಕಲ್ ರಿಯಾಕ್ಷನ್ ಪ್ರಾಪರಾಗಿ ಆಗ್ತಾ ಇಲ್ಲ ಅಂದರೆ ಅದ್ರ ಲೈಫ್ ಕಮ್ಮಿ ಆಗುತ್ತೆ. ಆ ಒಂದು ಯೂನಿಟ್ ನಿಮ್ಮ ಬ್ಯಾಟ್ರಿನಲ್ಲಿ ಬಂದಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ? ಕರೆಕ್ಟ್, ಹೌದು. ಸಿ ಡೀಲರ್ ಈಸ್ ಜುನಿಯನ್, ಇನ್ಸ್ಟಾಲರ್ ಈಸ್ ಜುನಿಯನ್, ಎವ್ರಿಬಡಿ ಆರ್ ಜುನಿಯನ್, ಯಾರ್ದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ ನೋಬಡಿ ಹ್ಯಾಸ್ ಗಾಟ್ ದಟ್ ಮಚ್ ಮನಿ, ಅಷ್ಟು ಮಾರ್ಜಿನ್ ಇಲ್ಲ. 1 ಲಕ್ಷ ಫಾರ್ ಎಕ್ಸಾಂಪಲ್, ಒಂದು ಅಂದಾಜು 1 ಲಕ್ಷ ಅಂತ ಇಟ್ಕೊಳ್ಳಿ ಒಂದು ಬ್ಯಾಟ್ರಿಗೆ. ಒಂದು ಬ್ಯಾಟ್ರಿ ಒಂದು ಸೆಲ್ ಹೋಗಿದೆ, ರಿಪ್ಲೇಸ್ ಮಾಡೋದು ಕಮ್ಮಿ. ಬಟ್ ಯಾರು ರಿಪ್ಲೇಸ್ ಮಾಡ್ತಾರೆ? ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಎಂಡ್ ಇನ್ಸ್ಟಾಲರ್ ಅಥವಾ ಇವರು ನಮ್ಮ ಡೀಲರ್ ಅಥವಾ ಅವರು ಒಂದು 5,000 ಇಲ್ಲ 7,000 ರೂಪಾಯಿ ಮಾರ್ಜಿನ್ ಇಟ್ಕೊಂಡಿರ್ತಾರೆ. ಸೊ ಆ ಥರ ಫ್ಯಾಕ್ಟ್ರಿ ಬಂದಾಗ ಏನು ಮಾಡ್ತಾರೆ, ದೇ ಟ್ರೈ ಟು ಅವಾಯ್ಡ್ ಕಾಲ್ಸ್. ಇವಾಗ ರೀಪ್ಲೇಸ್ಮೆಂಟ್ ಕೊಡಬೇಕು, ರೀಪ್ಲೇಸ್ಮೆಂಟು ಎಲ್ಲಿಗೆ ಹೋಗ್ತಾರೆ? ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ಇವಾಗ ಮಂಗಳೂರಲ್ಲಿ ಹಾಕಿದ್ದೀವಿ ಒಂದು ಕಡೆ, ಏನೋ ಪ್ರಾಬ್ಲಮ್ ಬಂತು ನಮಗೆ ಫೋನ್ ಮಾಡ್ತಾರೆ, ನಾವು ರೀಪ್ಲೇಸ್ಮೆಂಟ್ ಮಾಡಿ ಅಂದರೆ ನಮ್ಮ ಹುಡುಗರನ್ನ ಕಳಿಸಿ ಒಂದು ಸೆಲ್ ಏನೋ ವೀಕ್ ಆಗಿದೆ, ಅದು ನಾವು ಬ್ಯಾಟ್ರಿ ಅನಲೈಸರಲ್ಲಿ ಹಾಕಿದಾಗ ಒಂದು ಸೆಲ್ ವೀಕ್ ಆಗಿರುತ್ತೆ, ಅದನ್ನು ತಿರ್ಗಾ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇರುತ್ತೆ. ನಿಮ್ಮ ಹತ್ರ ಇದೆ? ನಮ್ಮ ಹತ್ರ ಎಕ್ವಿಪ್ಮೆಂಟ್. ಏನಾಗುತ್ತೆ ಅಂದರೆ ವಾಟ್ ಐ ಲೈಕ್ ಟು ಸ್ಟ್ರೆಸ್ ಇಸ್ ಲೋಕಲೈಸ್. ಇವಾಗ ನೋಡಿ ನಾವು ಸೆಲ್ಸ್ ನಾವು ಮುಂಚೆ ಚೈನಾಯಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ, ಇವಾಗ ವಿ ಆರ್ ಸ್ಟಾಪ್, ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬ್ಯಾಂಗ್ಳೂರಲ್ಲೇ ನಾವು ಸೆಲ್ಸು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ವಿ. ಆಲ್ರೆಡಿ ದೇರ್ ಇಸ್ ಅ ಕಂಪ್ನಿ ಇನ್ ಬ್ಯಾಂಗ್ಳೂರ್ ವಿಚ್ ಇಸ್ ಮೇಕಿಂಗ್ ಇದು ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸು ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸೊ ಬೆಂಗಳೂರಲ್ಲೇ ನಮ್ಮ ಸೆಲ್ ಸಿಗುತ್ತೆ? ಹೌದು. ಸೊ ಅದನ್ನೇ ಒಂದು ಸೆಲ್ ಬೇಕಂದ್ರೆ ನಾವು ಇಲ್ಲಿಂದನೇ ಪ್ರೊಕ್ಯೂರ್ ಮಾಡಿ ಹಾಕೋ. ನಮ್ಮಲ್ಲಿ ಇಲ್ಲೇ ಬೆಂಗಳೂರಲ್ಲೇ ಸಿಗ್ತಾ ಇರೋದ್ರಿಂದ ನಮಗೆ ಅದಕ್ಕಿಂತ ಇನ್ನೇನು ಅಡ್ವಾಂಟೇಜ್ ಬೇಕು? ಇನ್ನೇನು ಬೇಕಲ್ವಾ? ಲೋಕಲೈಸ್ ಸಪೋರ್ಟ್. ಸಿ ನಿಮಗೆ ಅಷ್ಟೊಂದೆಲ್ಲ ಖರ್ಚು ಮಾಡಿದ್ದೀರಾ, ಇವಾಗ ನೋಡಿ ಇದೆಲ್ಲ ಏನಿಲ್ಲ ಅಂದ್ರೆ ನಿಮ್ಗೊಂದು 8.5-9 ಲಕ್ಷವರೆಗೂ ಖರ್ಚಾಗುತ್ತೆ. ಇವ್ರದ್ದು ಇನ್ನೂ ಜಾಸ್ತಿ ಆಗಿದೆ. ಸೊ ಆ ಥರ ನಿಮ್ಗೆ ಇದಿರುತ್ತೆ. ಇವಾಗ ದಿಸ್ ಇಸ್ ಒನ್ ಡೈರೆಕ್ಟ್ ಪ್ರಾಜೆಕ್ಟ್. ಇವಾಗ ನೋಡಿ ನಾವು ಔಟ್ಸೈಡ್ ಬ್ಯಾಂಗ್ಳೂರು ಎಲ್ಲ ಡೀಲರ್ಸೇ ಇರೋದು ನಮಗೆ, ನಾವು ಡೈರೆಕ್ಟ್ ಬಿಸ್ನೆಸ್ ಮಾಡೋದಿಲ್ಲ. ಇವಾಗ ಉಡುಪಿ ಮಂಗಳೂರು ಆ ಕಡೆ ಎಲ್ಲ ತೊಗೊಳ್ಳಿ. ಇವಾಗ ನಾವು ಮಾನೆ ಅಂತ ಒಂದು ಊರಿದೆ ಉಡುಪಿ ಮಂಗಳೂರು ಹತ್ರ, ಅಲ್ಲೊಂದು 12 kW ಸಿಸ್ಟಮ್ ಹಾಕಿದ್ದೀವಿ, ನಮ್ಮದೇ ಬ್ಯಾಟ್ರಿ. ಸೊ ನಮ್ಮ ಡೀಲರ್ ಅಲ್ಲಿ ಹೋದಾಗ ಸರ್ ಈ ಥರ ಏನಾದ್ರು ಒಂದು ಕಸ್ಟಮರ್ ಕಡೆಯಿಂದ ಕನೆಕ್ಟ್ರ್, ಒಂದು MC4 ಕನೆಕ್ಟ್ರ್ ಸುಟ್ಟೋಗುತ್ತೆ ಒಂದು ಸಮ್ಟೈಮ್ಸು. ಸೊ ದಿಸ್ ಆರ್ ಆಲ್ ನಾರ್ಮಲ್ ಪ್ರೊಸೆಸ್. ಇವಾಗ ನೀವು ಕಾರ್ ತೊಗೊಂಡಾಗ ಒಂದು ಏನೋ ಒಂದು ಇಶ್ಯೂ ಬರುತ್ತಲ್ವ, ಆ ಥರ ದಿಸ್ ಆರ್ ಆಲ್ ಇಟ್ಸ್ ಎ ರನ್ನಿಂಗ್ ಸಿಸ್ಟಮ್ಮು. ಕನೆಕ್ಟ್ರ್ ಸುಟ್ಟೋಗುತ್ತೆ, MCB ಪದೇ ಪದೇ ಇದಾಗ್ತಾ ಇರುತ್ತೆ, ಅಥವಾ ಒಂದು ಟೈಟ್ ಎಲ್ಲ ಮಾಡಿರ್ತೀವಿ, ಅವ್ರು ಕ್ಲೀನ್ ಮಾಡಬೇಕಾದ್ರೆ ಆಯುಧ ಪೂಜೆ ಟೈಮಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಆಗಿತ್ತು, ಆ ಲೂಸ್ ಆದಾಗ ಆರ್ಕಿಂಗ್ ಆಗುತ್ತೆ, ಎನರ್ಜಿ ಫುಲ್ಲು ಜನ್ರೇಟ್ ಆಗೋಲ್ಲ. ಅದಕ್ಕೆಲ್ಲ ಕಸ್ಟಮರ್ಗೆ ಅದು ಹೈ ವೋಲ್ಟೇಜು, ನಾವೆಲ್ಲ ಅವ್ರನ್ನ ಮುಟ್ಟಕ್ಕೆ ಅಲೋ ಮಾಡೋದು 500-600 ವೋಲ್ಟ್ಸ್ ಇರುತ್ತೆ, ವೆರಿ ರಿಸ್ಕಿ ಅದು. ಅದನ್ನು ಟೈಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ನಮ್ಮ ಡೀಲರ್ ಸರ್ ಒಂದ್ಸರಿ ಹೋಗಿ ಬನ್ನಿ,
ಸೊ 1 ಇಯರ್ವರೆಗೂ ಅವ್ರು ಫ್ರೀ ಆಫ್ ಕಾಸ್ಟೇ ಹೋಗಿ ಬರ್ತಾರೆ. ಬಿಯಾಂಡ್ 1 ಇಯರ್ ಆಯಿತು ಅಂದರೆ ದೇ ವಿಲ್ ಮೇ ಚಾರ್ಜ್ ಸಮ್ ಸ್ಮಾಲ್ ನಾಮಿನಲ್ ಅಮೌಂಟು, ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದಿರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದರೆ ಲೋಕಲೈಸ್ ಸಪೋರ್ಟ್ ಕೊಡ್ತಾ ಇದೀವಿ ನಾವು. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಇವಾಗ ಕಾರ್ ತೊಗೊಂಡೋಗ್ಲೂ ನೀವು ಕಾರ್ದು ಓಕೆ ನೀವು ಮೂವ್ಮೆಂಟಲ್ಲಿ ಇರ್ತೀರ, ಮೊಬೈಲ್ ತೊಗೊಂಡಾಗ ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿ ಅಲ್ಲಿಗೆ ಹೋಗ್ಬೋದು, ನೀವು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. 10 ಕಿಲೋವ್ಯಾಟ್ ಇನ್ವರ್ಟರ್ನ ಅಥವಾ 5 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿನ ನೀವು ಸರ್ವಿಸ್ ಸೆಂಟ್ರಿಗೆ ಆಗಲ್ಲ, ನೀವೇ ಬರಲೇಬೇಕು. ಇದು ಬೆಂಗಳೂರಲ್ಲೂ ನೀವು ಹತ್ರ ಓಕೆ ಇಲ್ಲಿ ಏನೋ ಒಂದು ಮಾಡ್ಬೋದು, ಓಕೆ ಡೀಲರ್ ಬರಬೇಕು. ಬಟ್ ಎಗೇನ್ ಅದು ಕಾಸ್ಟ್ ಅಲ್ವಾ ಡೀಲರ್ಗೆ, ಅವ್ರು ಅದನ್ನು ಕವರ್ ಮಾಡ್ಕೊಂಡಿರೋದಿಲ್ಲ. ಸೊ ಇದೆಲ್ಲನೂ ಫ್ಯಾಕ್ಟರ್ಸ್ ಬರುತ್ತೆ. ಇದೆಲ್ಲ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಇವಾಗ ನೋಡಿ ತುಂಬ ಜನ 15 ವರ್ಷ ವಾರಂಟಿ ಅಂತಾರೆ. 15 ವರ್ಷ ವಾರಂಟಿ ಹೆಂಗೆ ಕೊಡ್ತಾರೆ? ನಾರ್ತ್ ಇಂಡಿಯನ್ ಕಂಪ್ನೀಸ್ ಕೆಲವೆಲ್ಲ ಇಲ್ಲಿ ಬೆಂಗಳೂರಲ್ಲಿ 15 ವರ್ಷ ವಾರಂಟಿ ಅಂತ. ಯಾವುದ್ರ ಮೇಲೆ 15 ವರ್ಷ? ಬ್ಯಾಟ್ರಿ ಮೇಲೆ 15 ವರ್ಷ ವಾರಂಟಿ, ಇನ್ವರ್ಟರ್ ಮೇಲೆ 15 ವರ್ಷ. ನೀವು ಎಷ್ಟು ಕೊಡ್ತಾ ಇದ್ದೀರಾ ವಾರಂಟಿ ಆಕ್ಚುಲಿ? ಆಗ ನೋಡಿ ನಾವು 5 ಇಯರ್ಸ್ ಟ್ರೂ ವಾರಂಟಿ ಕೊಡ್ತೀವಿ, ಅದ್ರ ಮೇಲೆ ಇನ್ನೊಂದು 5 ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತೀವಿ. ಎಕ್ಸ್ಟೆಂಡೆಡ್ ವಾರಂಟಿ. ಬಟ್ ಯಾವ ಕಂಡೀಷನ್? ಸೆಲ್ ಲೈಫ್ ಎಕ್ಸಿಡ್ ಆಗಿರಬಾರ್ದು. ಇವಾಗ ನಾವು ಸೆಲ್ ಲೈಫ್ ಇವಾಗ 3,500 ಸೈಕಲ್ ಹಾಕಿದ್ದೀವಿ, ಇಲ್ಲ 5,000 ಸೈಕಲ್ಸ್ ಹಾಕಿರ್ತೀವಿ ಅಂದರೆ 5 ವರ್ಷದಲ್ಲಿ 5,000 ಸೈಕಲ್ಸ್ ಎಕ್ಸಿಡ್ ಆಯಿತು ಅಂದರೆ ಯಾರು ಏನು ವಾರಂಟಿ ಮಾಡೋಕ್ಕಾಗಲ್ಲ. ಓಕೆ 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 ಓಕೆ. ಅದನ್ನ ಸೆಲ್ ಲೈಫ್ ಇನ್ನೂ ಒಂದು 2,000 ಲೈಫ್ ಇದೆ ಅಂದಾಗ ಅದಕ್ಕೆ ವಾರಂಟಿ ಕೊಡ್ಬೋದು. ಸ್ಮಾಲ್ ಮೈನರ್ ಇಶ್ಯೂಸ್ ಇರುತ್ತೆ ಕೆಲವು ಸರಿ. ಕೆಲವು ಏನೋ MCB ಫ್ರೀಕ್ವೆಂಟಾಗಿ ಟ್ರಿಪ್ ಆಗ್ತಿರ್ಬೋದು, ಅಥವಾ ಯಾವುದೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಒಂದು ಡ್ರೈ ಸಾಲ್ಡರ್ ಆಗಿರ್ಬೋದು. ದೇ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಅದನ್ನೆಲ್ಲ ನಾವೇ ಇದು ಮಾಡ್ಕೊಡ್ತೀವಿ. ಮತ್ತು ಬೇರೆಯವ್ರು ಹೆಂಗೆ 15 ವರ್ಷ ಕೊಡೋಕ್ಕೆ ಸಾಧ್ಯ? ನೀವು ಹೇಳ್ತಾ ಇದ್ದೀಲ್ಲ. ಇಲ್ಲ, ಅದು 15 ವರ್ಷ ಕೊಡ್ತಾರೆ, ಬಟ್ 15 ವರ್ಷ ಯಾರು ನೋಡಿದ್ದಾರೆ ಅಲ್ವಾ? 15 ವರ್ಷ ಆಗೇ ಇಲ್ಲ ಇನ್ನು. ಕಂಪ್ನಿ ಶುರು ಮಾಡೇನೆ 2 ವರ್ಷ ಆಗಿರೋದಿಲ್ಲ, ಅವ್ರು 15 ವರ್ಷ ಅಂತಾರೆ. ಲೋಕಲೈಸ್ ಸಪೋರ್ಟ್. ಇವಾಗ ನಾವೇನು ಮಾಡ್ತೀವಿ, ನಮ್ದು ಕರ್ನಾಟಕನೇ ಅಂತನಲ್ಲ, ಸೌತ್ ಇಂಡಿಯಾ ಫುಲ್ ನಾವು ಕವರ್ ಮಾಡ್ತಾ ಇದ್ವಿ. ತಮಿಳ್ನಾಡಲ್ಲಿ ಎಲ್ಲ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ. ಹೌದು, ಎಲ್ಲ ಕಡೆ ನಾವು ಸಪೋರ್ಟ್ ಕೊಡ್ತಾ ಇದ್ವಿ. ಎಲ್ಲ ಕಡೆ ನಾವು ಡೀಲರ್ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಇಂದ ನಾವು ಹೋಗೋದು. ಕರ್ನಾಟಕದಲ್ಲೂ ನಿಮ್ದು ಮೂಲೆಯಲ್ಲೂ ಸರ್ವಿಸ್ ಎಲ್ಲ ನೀವು ಎಲ್ಲ ಕಡೆ ಕೊಡ್ತೀವಿ. ಇನ್ ಕೇಸ್ ಯಾರ ಹತ್ರ ಡೀಲರಲ್ಲಿ ಅವ್ರ ಹತ್ರ ಅವಿವಾದ ಪ್ರಾಡಕ್ಟ್ ಇಲ್ಲ ಅಂದ್ರೂ ಆ ಡೀಲರ್ ನಮಗೆ ಫೋನ್ ಮಾಡಿ ಈ ಥರ ನಮ್ದೊಂದು ರಿಕ್ವೈರ್ಮೆಂಟ್ ಇದೆ ಅಂದರೆ ಆ ಡೀಲರ್ಗೆ ಮೇನ್ ಪಾಯಿಂಟ್ ಏನಾಗುತ್ತೆ ಇಲ್ಲಿ ಅಂದರೆ, ಆರ್ಡರ್ ತೊಗೊಳೋದು ತುಂಬ ಈಸಿ, ವೆರಿ ಈಸಿ. ಆರ್ಡರ್ ತೊಗೊಳೋದು, ಆರ್ಡರ್ ಬಂದ್ಬಿಡುತ್ತೆ. ನಾವೇನೋ ಒಂದು 50,000 ಕಮ್ಮಿ ಮಾಡಿಬಿಟ್ರೆ ಆರ್ಡರ್ ಬಂದ್ಬಿಡುತ್ತೆ. ಕರೆಕ್ಟ್. ನಾಳೆ ಪ್ರಾಬ್ಲಮ್ ಬಂದಾಗ ಏನು ಮಾಡ್ತೀರಾ ನೀವು? 50,000 ಕಮ್ಮಿ ಮಾಡಿದ್ರೆ ಪ್ರಾಬ್ಲಮ್ ಬಂತು, 2 ವರ್ಷ ಆಮೇಲೆ 3 ವರ್ಷ ಆಮೇಲೆ ಪ್ರಾಬ್ಲಮ್ ಬಂತು, ಯಾರನ್ನು ಕಳಿಸ್ತೀರಾ? ಸರ್ವಿಸ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ನಾವು ಏನು ಪರ್ಫಾರ್ಮೆನ್ಸ್ ಕೊಡ್ತೀವೋ ಸರ್ವಿಸ್ ಬಗ್ಗೆನೂ ಅಷ್ಟೇ ಫೋಕಸ್ ಕೊಡ್ಬೇಕು ನಾವು. ಓಕೆ ಓಕೆ ಆಗುತ್ತೆ. ಸೊ ನಾವು ಆರ್ಡರ್ ಬೇಕು ಅಂದ್ಬಿಟ್ಟು 50,000 ಕಮ್ಮಿ ಮಾಡಿಬಿಡೋದು, ಎಲ್ಲರಿಗಿಂತ ಕಮ್ಮಿ ಕೊಡೋದು, ಅದು ಅಲ್ಲ, ಇದು ಮ್ಯಾಟ್ರ್ ಅಲ್ಲ. ಇಲ್ಲಿ ನಿಮಗೆ ಲಾಂಗ್ ಟರ್ಮ್ ನೋಡಬೇಕು. ಇವಾಗ ಹಾಕ್ಸಿರ್ತೀರ, ಅವಾಗ ನೋಡಿ ಜನ ಮೆಂಟಾಲಿಟಿ ಹಿಂಗಿದೆ. ನಾನು ನೋಡ್ದಂಗೆ ಅಂದರೆ, ಮನೆಯಲ್ಲಿ ದೊಡ್ಡ ಮನೆ 60-40 ಸೈಟಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ತೊಗೊಂಡಿರ್ತಾರೆ, ಲಿಫ್ಟ್ ಹಾಕ್ಸಿರ್ತಾರೆ. ಕರೆಂಟ್ ಇಲ್ಲ ಅಂದಾಗ ಲಿಫ್ಟು ಹಂಗೆ ಐಲಾಗಿ ಕೂತಿರುತ್ತೆ. ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ಮತ್ತೆ ಲಿಫ್ಟ್ಗೆ 18-20 ಲಕ್ಷ ಖರ್ಚಾಗಿರುತ್ತೆ. ಕರೆಕ್ಟ್. ಸೊ ಕರೆಂಟ್ ಫ್ರೀಕ್ವೆಂಟಾಗಿ ಹೋಗ್ತಾ ಇರುತ್ತೆ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿ ಹೋಗ್ಬೋದು, ಬಟ್ ಔಟ್ಸ್ಕರ್ಟ್ಸ್ಗೆ ಹೋದಾಗ ಇವಾಗ ಎಲ್ಲ ಲಿಫ್ಟೆಲ್ಲ ನೆಸೆಸಿಟಿ ಆಗಿಬಿಟ್ಟಿದೆ. ಇವಾಗ ನೀವು ಇವರೆಲ್ಲ ನೋಡಿ, ಇವಾಗ ಇಷ್ಟು ಹಾಕಿದಾರಲ್ವ, ಇಲ್ಲಿ ಏನಕ್ಕೆ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇವ್ರಿಗೆ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಳೋ ಪ್ಲ್ಯಾನ್ ಇರುತ್ತೆ. ಇವಾಗ ಕಾರಲ್ಲಿ 10 ಕಿಲೋವ್ಯಾಟ್ ಚಾರ್ಜ್ ಮಾಡ್ಕೋಬೋದು. ಇನಿಷಿಯಲ್ ನಮಗೇನು ಅನಿಸುತ್ತೆ, ನಮಗೇನೋ ಜಾಸ್ತಿ ಆಯಿತು ಅನಿಸುತ್ತೆ. ಬಟ್ ನೀವು ಕಾರಲ್ಲಿ ಎಲೆಕ್ಟ್ರಿಕ್ ಕಾರ್ನ ಇದರಲ್ಲಿ ಸೋಲಾರಲ್ಲಿ ಚಾರ್ಜ್ ಮಾಡಿದಾಗ ನಿಮಗೆ ಎಫೆಕ್ಟಿವ್ಲಿ ಇಟ್ ಇಸ್ 0. ಬಟ್ ನನ್ನ ಪ್ರಕಾರ ಇನ್ನೂವರೆಗೂ ಆ ಟೆಕ್ನಾಲಜಿ ಬಂದಿಲ್ಲ ಅಂತಾರಲ್ಲ, ನಿಮ್ದು ಮಾಡ್ಕೋಬೋದಾ? 10 ಕಿಲೋವ್ಯಾಟ್ ಇದೆ ಅಲ್ವಾ? 10 ಕಿಲೋವ್ಯಾಟಲ್ಲಿ 3 ಫೇಸು ನೀವು 6 ಕಿಲೋವ್ಯಾಟ್ ಆಲ್ರೆಡಿ ಗೌರಿಬಿದನೂರಲ್ಲಿ ಒಂದು ಕಡೆ ಎಲೆಕ್ಟ್ರಿಕ್ ಕಾರ್ ಚಾರ್ಜ್ ಮಾಡ್ತಾ ಇದ್ದಾರೆ. ಆಗುತ್ತಾ? ಆಡ್ತಾನೆ ಇದ್ದಾರೆ. ನಮ್ಮ ಡೀಲರ್ ಇದ್ದಾರೆ ಗೌರಿಬಿದನೂರಲ್ಲಿ, ಅವರೇ ಒಂದು ಕಡೆ ಹಾಕ್ಸಿರೋದು. ಅಲ್ಲಿ ಆಲ್ರೆಡಿ ನಾವು 10 ಕಿಲೋ ಅಂದರೆ 6 ಕಿಲೋವ್ಯಾಟ್ 6.5 ಕಿಲೋವ್ಯಾಟ್ ಇದು ಮಾಡ್ತಾ ಇದ್ದಾರೆ ಅಲ್ವಾ? ನಮ್ಮ ಕಾರೆಲ್ಲ 3.3 ಕಿಲೋವ್ಯಾಟ್ MG ಕಾಮೆಟ್ ಅವೆಲ್ಲ ಈಸಿ ಅನ್ಕೊಂತೀನಿ. ಈಸಿ 3.3 ಇತ್ತು ಅಂದರೆ ನೀವು ರಾತ್ರಿನೇ ಚಾರ್ಜ್ ಮಾಡ್ಕೊಳ್ಳಿ. ಇವಾಗ ಇವ್ರದ್ದು 10,000 ವ್ಯಾಟ್ ಅವರು. ಸೊ ಬ್ಯಾಟ್ರಿ ಆಲ್ರೆಡಿ ಚಾರ್ಜ್ ಆಗಿದೆ. ಅವ್ರು ಏನು ಮಾಡಬೇಕು, ಈ ಬ್ಯಾಟ್ರಿ ನಾವು ಹಾಕಿರೋ ಬ್ಯಾಟ್ರಿಯಿಂದ ಕಾರ್ ಬ್ಯಾಟ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೆಸ್ಟ್ ಎಫೆಕ್ಟಿವ್ನೆಸ್ ಅಂದರೆ ಬಿಸಿಲಿದ್ದಾಗ ಚಾರ್ಜ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ನಿಮಗೆ ಅದು ಅಟ್ಲೀಸ್ಟ್ 10,000 ವ್ಯಾಟ್ ಅವರು ಅವ್ರಿಗೆ ಫ್ರೀ ಆಫ್ ಕಾಸ್ಟ್. ಅವ್ರಿಗೆ ಆ ಬ್ಯಾಕಪ್ ಬೇರೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಕಾರ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಮೇಂಟೆನೆನ್ಸ್. ಏನು ಬೆಸ್ಕಾಮ್ ಟ್ಯಾರಿಫು ಕೊಡೋಂಗಿಲ್ಲ. ಮತ್ತು ಇಲ್ಲಿ ಏನಾಗುತ್ತೆ, ಅವ್ರಿಗೂ ಅಲ್ಲಿ ಗೌರಿಬಿದನೂರಲ್ಲಿ ಅವ್ರಿಗೆ ಇನ್ನೂ ಇದಕ್ಕೆ ಸಿಕ್ಕಿಲ್ಲ, ಎಲೆಕ್ಟ್ರಿಸಿಟಿ ಸ್ಯಾಂಕ್ಷನ್ ಸಿಕ್ಕಿಲ್ಲ ಅವ್ರದ್ದು ಅದೂ. ಸೊ ಅವ್ರಿಗೆಲ್ಲ ಆಲ್ರೆಡಿ ಮನೆ ಮೂವ್ ಆಗಿ ಮನೆ ಅಷ್ಟೊಂದು ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ಮೇಲೆ ಬೆಸ್ಕಾಮ್ ಸಪ್ಲೈ ಇಲ್ಲ ಅಂದ್ಬಿಟ್ಟು ಅವರು ಇನ್ನೂ ಆಗಲ್ಲ. ಕರೆಕ್ಟ್. ಹೌದು. ಸೊ ಅವ್ರ ಲಿಫ್ಟು ಎಲ್ಲ ವಯಸ್ಸಾಗಿದ್ದವ್ರು ಇದ್ದಾರೆ, ಎಲ್ಲನೂ ವರ್ಕ್ ಆಗಲೇಬೇಕು. ಸೊ ಎಲ್ಲ ಈ ಸಿಸ್ಟಮ್ಗೆ ಹೋಗ್ತಾರೆ. ಸೊ ಈ ಸಿಸ್ಟಮ್ ಅದೇ ನಾನು ಹೇಳಿದ್ದು ಏನಂದರೆ, ಯಾರ ಬಗ್ಗೆ ನೆಗೆಟಿವ್ ಹೇಳ್ತಾ ಇಲ್ಲ, ಬಟ್ ದಿಸ್ ಇಸ್ ದಿ ಸಿಚುವೇಶನ್. ಎಲ್ಲ ಕಂಪ್ನೀಸ್ದು ಫ್ಯಾಕ್ಟ್ ಅದು. ಸೊ ನೀವು ಸರ್ವಿಸ್ ಬಗ್ಗೆ ಫೋಕಸ್ ಮಾಡಿ. ಬರೀ ಪ್ರೈಸ್ ಬಗ್ಗೆ ಫೋಕಸ್ ಮಾಡಿದ್ರೆ
ಫೈನ್ ಪಾಯಿಂಟ್ಸಲ್ಲಿ ಕೊಡ್ತಾರೆ. ಚಿಕ್ಕದಾಗಿ ಅದು ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಮು, ಇದಕ್ಕೆ ಸರ್ವಿಸು ನೋಡಿ. ನಾವು ಫ್ರ್ಯಾಂಕಾಗಿ ಹೇಳ್ತೀವಿ, ನಮ್ಮದಲ್ಲಿ ನಾವು 1 ಇಯರ್ ಫ್ರೀ ಆಫ್ ಕಾಸ್ಟ್ ಎಲ್ಲ ಯಾವುದಕ್ಕೂ ನಾವೇನು ಮಾಡೋದಿಲ್ಲ. ಅದಾದಮೇಲೆ ಜಸ್ಟ್ ವಿಸಿಟಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತೀವಿ. ಅದು ನಾವು ಚಾರ್ಜ್ ಮಾಡೋದಿಲ್ಲ, ನಮ್ಮ ಡೀಲರ್ಗಳು ಕರೆಕ್ಟ್, ಅವ್ರು ಓಡಾಡೋ ಚಾರ್ಜಸ್. ಇವಾಗ ನೋಡಿ, ಆಲ್ರೆಡಿ ಒಬ್ರು ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ನಮ್ಮ ಗೂಗಲ್ ರಿವ್ಯೂನಲ್ಲಿ. ಅವ್ರದ್ದೊಂದು 2 KVA ಇನ್ವರ್ಟರ್ ಪ್ರಾಬ್ಲಮ್ ಆಗಿತ್ತು. ನಮ್ಮ ಇವರು ಉಡುಪಿಯಿಂದ ನಮ್ಮ ಇವರು ಹೋಗಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ, 30 ಕಿಲೋಮೀಟರ್ ದೂರ ಹೋಗಿದ್ದಾರೆ. ಸರ್ ನಾನು 1500 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಅವರು ಇದು ಮಾಡಿದ್ದಾರೆ. ಕಸ್ಟಮರ್ಗೇನು, ಕಸ್ಟಮರ್ಗೆ ನಾವು ಯೂನಿಟ್ ಫ್ರೀ ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ. ಕಸ್ಟಮರ್ಗೆ ಅವ್ರಿಗೇನು ಅನಿಸುತ್ತೆ ಅಂದರೆ ಸರ್ವಿಸು ಕವರ್ ಆಗಬೇಕಾಗಿತ್ತು ಅಂತ ಇದು ಮಾಡಿದ್ದಾರೆ. ಇಲ್ಲಿ ಡೀಲರು ಸರ್ ನಾನು ಅಲ್ಲಿವರೆಗೂ ಹೋಗಿ ಬಂದಿದ್ದೀನಿ, ಪ್ಲಸ್ ಅದು ಪ್ರಾಬ್ಲಮ್ ಬಂದು ಇದ್ರದ್ದು, ಅವರು ಪ್ಯಾನಲ್ ಮಾಡೋ ಬದಲು ಸೀರೀಸ್ ಮಾಡಿದ್ರು, ಹೈ ವೋಲ್ಟೇಜ್ ಬಂದು ಸುಟ್ಟೋಗಿದ್ದು. ಬೇಸಿಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಲ್ಲಿದೆ, ನಾವು ಕವರ್ ಮಾಡ್ಕೊಳ್ಳೋಣ. ಬಟ್ ಈ ಥರ 1 ವರ್ಷದ ಮೇಲೆ ನಾನು ಏನು ನಾಮಿನಲ್ಲಾಗಿ ಒಂದು ಸರ್ವಿಸ್ ಚಾರ್ಜ್ ಮಾಡಿದ್ದೀನಿ ಅಂತ, ಒಂದು ನಾಮಿನಲ್ಲಾಗಿ ಅದನ್ನ ಬೇಕಾದ್ರೆ ಅದನ್ನು ನೆಗೋಷಿಯೇಟ್ ಮಾಡ್ಬೋದು. ಇಲ್ಲ ನಮ್ಮ ಕಡೆಯಿಂದನೇ ಪ್ರಾಬ್ಲಮ್ ಇದೆ ಅಂದರೆ ಅದು ಫ್ರೀ ಆಫ್ ಕಾಸ್ಟ್ ಮಾಡಿಬಿಡ್ತೀವಿ. ಸೊ ಅದೆಲ್ಲನೂ ನಾವು ವರ್ಕೌಟ್ ಮಾಡ್ಬೋದು. ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಬಟ್ ನಮ್ಮ ಕಂಪ್ನಿಲಿ ನಮ್ಮ ಫೋಕಸ್ ಬಂದು ಮೇನು ವಿ ಹ್ಯಾವ್ ಟು ಗಿವ್ ಎ ಗುಡ್ ಸರ್ವಿಸ್ ಬೇಕು. ನಮಗೆ ಏನೇ ಸಮಸ್ಯೆಗಳಾದಾಗ ನೀವು ಅಲ್ಲಿ ಇರಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ನಮಗೆ. ಅವರು ಏನಕ್ಕಂದ್ರೆ ದೆನ್ ಆವಾಗಲೇ ಕಂಪ್ನೀಸ್ ಗ್ರೋ ಆಗೋದು ಅಂತ ಹೇಳಿದ್ರೆ ಅಲ್ವಾ. ಸೊ ವೀಕ್ಷಕರೇ, ನೀವು ಕೂಡ ಅಷ್ಟೇ ಲಕ್ಷಾಂತರ ರೂಪಾಯಿ ಆಗಿಬಿಟ್ಟು ಒಂದು ಸೋಲಾರ್ ತಗೊಳ್ಳೋದೇ ಒಂದು ಸೊಲ್ಯೂಷನ್ ಬೇಕು. ನಮಗೆ ಹೆಡೇಕ್ ಇರಬಾರ್ದು, ಲೈಫ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ನಮಗೆ ಸಮಸ್ಯೆ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಸರ್ ಹೇಳ್ದಂಗೆ ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಲೋಕಲ್ ಸಪೋರ್ಟ್ ಇರುವಂಥವ್ರನ್ನ ನೀವು ಚೂಸ್ ಮಾಡಿದಾಗ ನಿಮ್ಮ ಲೈಫು ಈಸಿ ಆಗುತ್ತೆ. ಹಾಕಿರುವಂಥ ನಾವು ಏನಕ್ಕೆ ಹಾಕಿದ್ದೀವಿ ಆ ಮ್ಯಾಟ್ರ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಇವರು ಓನರು, ನಮ್ಮ ಈ ಬಿಲ್ಡಿಂಗ್ ಓನರ್ ಆಗುವಂಥ ನಟರಾಜ್ ಸರ್ನ ಕರೆಯೋಣ. ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಸರ್ ಜೊತೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಗಳನ್ನು ತಿಳ್ಕೊಡ್ತೀನಿ ವೀಕ್ಷಕ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ನಟರಾಜ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ನಿಮ್ಮ ಮನೆ ನೋಡಿದೆ, ತುಂಬಾ ಚೆನ್ನಾಗಿದೆ, ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಏನು 30-40 ಇಲ್ಲಿ ಕಟ್ಟಿರೋದು ಸರ್ ಇದು? 30-40. ಓಕೆ. ಚಿಕ್ಕಿದ್ದಲ್ಲ ರೋಡು, ಕಷ್ಟ ಆಗಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದು? ಇದಕ್ಕಿಂತ ಸಣ್ಣದ್ರಲ್ಲೆಲ್ಲ ಮಾಡ್ತಾರೆ. ಓಕೆ, ಮ್ಯಾನೇಜ್ ಮಾಡ್ಕೊಂಡು ಹೊರಗಡೆ ತೊಗೊಂಡು ಈಕ್ವಲ್ ಆಗಿ ಮಾಡ್ಕೊಂಡು. ಓಕೆ. ಆಮೇಲೆ ಮೇಲೆ ನೋಡ್ತಾ ಇದ್ದೀವಿ ಸೋಲಾರ್ ಕೂಡ ಹಾಕ್ಸ್ಬಿಟ್ಟಿದ್ದೀರಾ. ಸರ್, ಮನೆಗೆ ಸೋಲಾರ್ ಹಾಕ್ಸ್ಬೇಕು ಅನ್ನೋ ಥಾಟ್ ಬಂದಿದ್ದು ಯಾಕೆ ನಿಮಗೆ? ಬೆಸ್ಕಾಮಿಂದ ಕನೆಕ್ಷನ್ಗಳು ಸಿಗ್ತಾ ಇರಲ್ಲ, ಇದೆಲ್ಲ ಪ್ರಾಬ್ಲಮ್ಮು. ಮತ್ತು ಲಾಂಗ್ ಟರ್ಮ್ ನೋಡಬೇಕಿತ್ತು. ಓಕೆ. ಮತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಜನರಲ್ ಆಗಿ ಕೆಳಗಡೆ ಎಳೆದ್ಬಿಟ್ಟಿರ್ತೀವಿ, ಲೈಟ್ ಆಫ್ ಮಾಡಿಲ್ಲ ಅಂತ ಓಡೋಗ್ತೀವಿ. ಮತ್ತೆ ಸರಿಯಾಗಿ ಕಾಮನ್ ಆಗ್ಬಿಟ್ಟಿದೆ, ಮನೆ ಬೇರೆ ದುಡ್ಡು ಕಟ್ಸಿದ್ದೀರಾ. ಓಕೆ, ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ ಇದು ಏನಿದ್ರು ಏನು ತೊಂದರೆ ಇಲ್ಲ, ಆಮೇಲೆ ಆಫ್ ಮಾಡ್ಕೊಬೋದು ಅಂತ ಬಿಟ್ಕೊಬೋದು. ಮತ್ತೆ ಮ್ಯಾಕ್ಸಿಮಮ್ ಯುಟೆನ್ಸಿಲ್ಸ್ನ ಯೂಸ್ ಮಾಡೋದಿಲ್ಲ. ಕರೆಂಟ್ ಜಾಸ್ತಿ ಆಗ್ಬೋದು, ಒಂದ್ಸರಿ ಬಿಸಿ ಮಾಡಿರ್ತೀವಿ, ಅದನ್ನೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಬದಲು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು. ಸೋಲಾರ್ ಇತ್ತು ಅಂದರೆ ಈಸಿ, ಮತ್ತೆ ಇಟ್ಸ್ ಎ ಬೆನಿಫಿಟ್ ಅಂತ. ಸೊ ಅನ್ಲಿಮಿಟೆಡ್ ಪವರ್ ಬೇಕು ನಿಮಗೆ ಅಲ್ವಾ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದಕ್ಕೋಸ್ಕರ ಸೋಲಾರ್ ಹಾಕ್ಸಿದ್ದೀರಾ. ಸರ್, ಮಾರ್ಕೆಟಲ್ಲಿ ಸೋಲಾರ್ ಪ್ರೊವೈಡ್ ಮಾಡೋದಕ್ಕೆ ತುಂಬ ಕಂಪ್ನೀಸ್ ಇದೆ. ನಾನೇ 2-3 ಕಂಪ್ನಿ ತೋರಿಸಿದ್ದೀನಿ. ಸೊ ಅವಿವದವ್ರನ್ನ ಚೂಸ್ ಮಾಡೋದಕ್ಕೆ ಕಾರಣ ಏನು? ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಬೇರೆ ಯಾರನ್ನಾದರೂ ನೋಡಿದ್ರೆ ಹಿಂಗೆ? ಸರ್, ನಾನು ಟೆಕ್ನಿಕಲಿ ಎಲ್ಲ ಚೆಕ್ ಮಾಡ್ತೀನಿ. ನಮ್ಮ ಬಿಲ್ಡಿಂಗಲ್ಲೂ ಅಷ್ಟೇ, ನಾವು ಇಂಜಿನಿಯರ್ ಕೊಡುವಾಗ 3 ಜನಕ್ಕೆ ಚೆಕ್ ಮಾಡಿಬಿಟ್ಟು ಕೊಟ್ಟಿರ್ತೀವಿ. ಓಕೆ. ಸೊ ಇದು ಎಲೆಕ್ಟ್ರಾನಿಕ್ಸ್ ಏನಾಗ್ತಂದ್ರೆ ಎಲ್ಲ ಕಡೆನೂ ಪ್ಲಗ್ ಅಂಡ್ ಪ್ಲೇ ಮಾಡಿಬಿಡ್ತಾರೆ. ಸುಮ್ಮನೆ ದೊಡ್ಡ ಆಫೀಸ್ ಮಾಡ್ಕೊತಾರೆ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಬಟ್ ಸೆಂಟ್ರಲ್ ನೋಡಿದ್ರೆ ಅವರಿಗೆ ಟೆಕ್ನಿಕಲ್ ಡೇಟಾಸ್ ಗೊತ್ತಿರಲ್ಲ, ಎಷ್ಟು KV ಹಾಕಬೇಕು ಅಂತ ಗೊತ್ತಿರಲ್ಲ, ಏನು ಆ್ಯಮ್ಸು ಬ್ಯಾಟ್ರಿ ಹಾಕಿದ್ರೆ ಏನು ಬರುತ್ತೆ ಅಂತ ಗೊತ್ತಿರಲ್ಲ, ಇನ್ ಡೆಪ್ತ್ ಏನು ಗೊತ್ತಿರಲ್ಲ. ಇವ್ರು ಅಂದರೆ ಹಳೆ ಕಾಲದಿಂದ ಮಾಡ್ತಿದ್ದಾರೆ ಅವರು. ನೋಡಿದ್ರೆ SMPS ಸುಮಾರು ಏನೇನೋ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ನಿಮ್ಮ ಪ್ರಕಾರ. ಓಕೆ. ಅವಾಗ ಏನಾಗುತ್ತೆ, ನಮಗೆ ನಾವು ಕೇಳೋ ಕ್ವಶನ್ ಅವ್ರು ಆನ್ಸರ್ ಮಾಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಬೇರೆಯವ್ರು ಯಾರು ಆನ್ಸರ್ ಮಾಡ್ತಾರೆ ಗೊತ್ತಿಲ್ಲ, ನೋಡ್ತೀನಿ ಅಂತ ಹೇಳ್ತಾರೆ. ದೇರ್ ಓನ್ಲಿ ವಿಲ್ ಲೂಸ್ ಕಾನ್ಫಿಡೆನ್ಸ್. ಓಕೆ. ಸೊ ಅದು ನಿಮಗೆ ಇವ್ರ ಹತ್ರ ಇಷ್ಟ ಆಯ್ತು? ಹೌದು. ಇವ್ರ ಹತ್ರ ಹೋದಾಗ ರಾಮ್ ಮೋಹನ್ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರ? ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಎಷ್ಟು ಜನರೇಟ್ ಆಗುತ್ತೆ ಎಲ್ಲ ಪ್ರತಿಯೊಂದು ಟೋಟಲ್ ಡೀಟೇಲ್ ಆಗಿ ಹೇಳಿದ್ರು. ಓಕೆ. ಸೊ ವಿ ಆರ್ ವೆರಿ ಹ್ಯಾಪಿ. ಸೊ ಸರ್, ಅವಿವಾ ಜೊತೆ ಲೈಕ್ ಇದು ಫಸ್ಟ್ ಪ್ರಾಡಕ್ಟಾ ಅಥವಾ ಮುಂಚೆ ಏನಾದರೂ ಕೂಡ ಅವ್ರ ಜೊತೆ ಪರ್ಚೇಸಿಂಗ್ ಇದೆಯಾ ನಿಮಗೆ? ಹೇಗೆ ಪರಿಚಯ ಆಗಿದೆ ಹೇಗೆ ಅವ್ರು ನಿಮಗೆ? ಇನ್ವರ್ಟರ್ ಒಂದು ತೊಗೊಂಡಿದ್ವಿ. ಸೊ ಅದ್ರ ಮುಖಾಂತರ ನಮಗೆ ಪರಿಚಯ. ಇನ್ವರ್ಟರ್ ತೊಗೊಂಡು ಅದು ಖುಷಿಯಾಗಿ ಆ ನಂತರ ಸೋಲಾರ್ ಲಾಂಚ್ ಆಗಿದ್ದೆ, ಅದಕ್ಕೆ ಹೋದ್ರೆ. ಸರ್, ಇಲ್ಲಿ ಒಂದು ಕಸ್ಟಮರ್ ಅಂತ ಬಂದಾಗ ಏನಾದರೂ ಸಮಸ್ಯೆ ಇದೆಯಾ ಈ ಥರ ಪ್ರಾಬ್ಲಮ್ಗಳಲ್ಲಿ? ನೀವು ರೆಕ್ಟಿಫೈ ಮಾಡಿರುವಂಥದ್ದು? ಯಾಕಂದರೆ ನೀವು ಇದು ಫಸ್ಟ್ ಏನಲ್ಲ, ಮುಂಚೆನೂ ಪ್ರಾಡಕ್ಟ್ಗಳು ತೊಗೊಂಡಿರ್ತೀರಾ. ಎನಿ ಪ್ರಾಬ್ಲಮ್ ನೀವು ರೆಕ್ಟಿಫೈ ಮಾಡಿರುವಂಥದ್ದು ಶೇರ್ ಮಾಡ್ಕೋಬೋದಾ ನಮ್ಮ ಜೊತೆ?
ಇದರಲ್ಲಿ ಅಂಥ ಪ್ರಾಬ್ಲಮ್ ಏನು ಬಂದಿಲ್ಲ, ಒಳ್ಳೆ ಸಪೋರ್ಟ್ ಇದೆ. ಇವ್ರದ್ದು ಓಕೆ ಸರ್, ಓವರ್ ಆಲ್ ಆಗಿ ಕೇಳ್ತಾ ಇದ್ದೀನಿ. ಓವರ್ ಆಗಿ ನೋಡಿದಾಗ ಅವರು ಡೀಲರ್ ಕೊಟ್ಟಿರ್ತಾರೆ, ಡೀಲರ್ ಸಬ್ ಡೀಲರ್ ಇರ್ತಾನೆ, ಅವ್ನು ನಮಗೆ ಕೊಟ್ಟಿರ್ತಾರೆ, ಆ ಥರನೇ ಚೈನ್ ವರ್ಕ್ ಆಗೋದು. ಚೈನ್ ವರ್ಕ್ ಆಗುತ್ತೆ. ನಾವು ಅವ್ರ ಕ್ವಶನ್ ಕೇಳಿದಾಗ ಏನಾಗುತ್ತೆ, ಅವ್ರಿಗೆ ಮಾಡಿ ಅಂತಾರೆ, ಅವ್ರು ಇನ್ನೊಬ್ರಿಗೆ ಮಾಡಿ ಅಂತಾರೆ. ಈಗಿರೋ ಕಾಲದಲ್ಲಿ ನಮಗೆ ಪ್ಲಗ್ ಆ್ಯಂಡ್ ಅಂದರೆ ಏನೋ ಇಮ್ಮಿಡಿಯೇಟ್ ಸೊಲ್ಯೂಷನ್ ಬೇಕು. ಸುಮ್ಮನೆ ನಾವು ಫೋನ್ ಮಾಡಿ ಅವ್ರು ನಮಗೆ ಕೇಳಿ ನಮ್ಮ ಬಿಲ್ಗಳು ಕೇಳ್ತಾರೆ, ನಾವು ಬಿಲ್ಗಳು ರೆಫರೆನ್ಸ್ ತೊಗೊಂಡು ಅವೆಲ್ಲ ಕೊಟ್ಟು ಮಾಡಿ ಬರೋಷ್ಟರಲ್ಲಿ ಅದು ನಮ್ಮ ಡಿಲೇನೇ ಆಗ್ಬಿಟ್ಟಿರುತ್ತೆ. ಕರೆಕ್ಟಾಗಿ ಹೇಳಿದ್ರೆ ಇದು. ಸೊ ಇವ್ರಿಗೆ ಅಂದರೆ ಡೈರೆಕ್ಟಾಗಿ ಫೋನ್ ಮಾಡಿ ಹಿಂಗಿದೆ ಅಂತ ಹೇಳಿದ ಕೂಡಲೇ ಟುಡೇ ಆರ್ ಟುಮಾರೋ ಅವ್ರು ಹೇಳ್ಬಿಡ್ತಾರೆ, ಇವತ್ತು ಫೀಲ್ಡಲ್ಲಿಲ್ಲ ನಾಳೆ ಬರ್ತೀನಿ, ನಾಳೆ ಕಳಿಸ್ತಾರೆ. ಇಟ್ ಈಸ್ ಗಾಟ್ ರೆಕ್ಟಿಫೈಡ್. ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ನಾವು ಪರ್ಚೇಸ್ ಮಾಡೋದು ಬೆಟರ್ ಅಂತ ಹೇಳ್ತಾರೆ ಸರ್. ಒಂದು ಒಳ್ಳೆ ಪ್ರಾಬ್ಲಮ್ ಅನ್ನ ರೆಕ್ಟಿಫೈ ಮಾಡಿದ್ದಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಚೈನಾದಿಂದ ಬರುತ್ತೆ ಅಥವಾ ಬೇರೆ ಕಂಟ್ರೀಸ್ ಇಂದ ಬರುತ್ತೆ ಅನ್ಕೊಳ್ಳೋಣ, ಇಲ್ಲಿ ಬರೋ ತನಕ ಅದು ಆಲ್ಮೋಸ್ಟ್ 3 ರಿಂದ 4 ಪೀಪಲ್ ಹ್ಯಾಂಡ್ ಚೇಂಜ್ ಆಗಿ ಬಂದಿರುತ್ತೆ. ಸೊ ನೀವು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಎಂಡ್ ಆಫ್ ದ ಡೇ ಸಫರ್ ಮಾಡೋದು ಕಸ್ಟಮರು. ಸೊ ಅದಕ್ಕೆ ನಾನು ಹೇಳುವಂಥದ್ದು, ದಯವಿಟ್ಟು ಆದಷ್ಟು ಡೈರೆಕ್ಟ್ ಇಂಪೋರ್ಟರು ಅಥವಾ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ನೀವು ಪರ್ಚೇಸಸ್ ಮಾಡಿದ್ರೆ ಅವರನ್ನೇ ಕೇಳ್ಬೋದು. ಒಬ್ರನ್ನ ಕೇಳಿ ಇವ್ರ ಕೇಳಿ ಬ್ಲೇಮ್ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಬೇಡ ಅಂತ ಹೇಳ್ಬೋದು. ದಯವಿಟ್ಟು ಯಾರಾದ್ರೂ ನೋಡ್ತಾ ಇದ್ರೆ, ಸಪ್ಲೈಯರ್ಸ್ ನೋಡ್ತಾ ಇದ್ರೆ, ಈ ಚೈನ್ಗಳನ್ನೆಲ್ಲ ಕಟ್ ಮಾಡಿ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಸರ್ವಿಸ್ ಸಿಗೋ ಥರ ಮಾಡಿ. ಅವಿವದಲ್ಲಿ ಅದು ಪಾಸಿಬಲ್ ಇದೆ ಅಲ್ವಾ? 200% ಡೈರೆಕ್ಟ್ ರಾಮ್ ಮೋಹನ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, MD-ನೇ ಕಾಂಟ್ಯಾಕ್ಟ್ ಮಾಡ್ಬಿಡ್ಬೋದು, ಡೈರೆಕ್ಟ್ ಆಗಿ ಮಾಡಿ ಡೈರೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. 100% ಸಿಗುತ್ತೆ. ಬೆಟರ್ ಅಂತ ಹೇಳ್ತೀರಾ. ಎಷ್ಟು ಕಿಲೋಮೀಟರ್ ಹಾಕ್ಸಿದ್ದೀರಾ ಸರ್? 10 ಕಿಲೋಮೀಟರ್. 10 ಕಿಲೋಮೀಟರ್ ಸಫಿಷಿಯೆಂಟ್ ಅಂತ ಅನ್ಸುತ್ತಾ ನಿಮ್ಮ ಮನೆಗೆ? ಸಾಕನ್ಸುತ್ತೆ ಅನ್ಸುತ್ತೆ. ಸೊ ಫ್ಯಾಮಿಲಿ ಜೊತೆಲ್ಲ ಡಿಸ್ಕಸ್ ಮಾಡಿ ಹಾಕ್ಸಿರೋದು. ಹೌದು. ಸಾಕಂತೀರಾ ಸರ್ 10 ಕಿಲೋಮೀಟರ್? ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಸೊ ವರ್ಕಿಂಗ್ ಪ್ರೋಸೆಸ್ ನೋಡಿ. ನಿಮ್ಮ ಮನೆ ಇನ್ನೇನು ನೆಕ್ಸ್ಟ್ ವೀಕ್ ಓಪನಿಂಗ್ ಅಂತ ಹೇಳ್ತಾ ಇದ್ದೀರಾ, ಕರೆಂಟ್ ಬೇರೆ ಇಲ್ಲ ಅಂತೀರಾ, ಪವರ್ ಇಶ್ಯೂಸ್ ಇದೆ ಕರ್ನಾಟಕದಲ್ಲಿ. ಸೊ ಕರೆಂಟ್ ಬೇಕು ಪ್ರತಿಯೊಂದು ಕೆಲಸಕ್ಕೂ ಅಂತ ಇರಬೇಕಾದ್ರೆ ಈ ಸೋಲಾರ್ ಹಾಕೋದಕ್ಕೆ ಕ್ವಿಕ್ ರೆಸ್ಪಾನ್ಸ್, ಕ್ವಿಕ್ ಇನ್ಸ್ಟಾಲೇಷನ್ ಅವಿವತ್ತಿಂದ ಸಿಗ್ತಾ? ಆರಾಮಾಗಿ ಸರ್, ವಿತಿನ್ 1 ವೀಕಲ್ಲಿ ಟೋಟಲ್ ಆಗಿ ಫಸ್ಟ್ ಪ್ಯಾನಲ್ ತಂದು ಎಲ್ಲ ಫಿಟ್ ಮಾಡ್ಕೊತಾರೆ. ಸರಿ. ನೆಕ್ಸ್ಟ್ ಪೊಸಿಷನ್ಸ್ ಎಲ್ಲೆಲ್ಲಿ ಅಂತ ನೋಡ್ಕೊಂಡಿರ್ತಾರೆ, ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡಿಬಿಟ್ಟು ಸೊ ಮೊಬೈಲ್ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಇದು ಮಾಡ್ತಾರೆ. ಸೊ 1 ವೀಕಲ್ಲಿ ಎಲ್ಲ 1 ವೀಕಲ್ಲೇ ಎಲ್ಲ ಆಗೋಗುತ್ತೆ. ಸೊ ವರ್ಕಿಗೆ ಏನು ತೊಂದರೆ ಆಗಲಿಲ್ಲ? ತೊಂದರೆ ಆಗಲ್ಲ. ಕರೆಂಟ್ ಬೇರೆ ಬೇಕಲ್ಲ ನಿಮಗೆ? ಬೇಕು. ಮೊಬೈಲಲ್ಲೇ ಓಡಿಸ್ತಾ ಇದ್ದೀವಿ ಇವಾಗ, ಅದರಲ್ಲೇ ನಡೀತಾ ಇದೆ. ಡ್ರಿಲ್ಲಿಂಗ್ ಗಿಲ್ಲಿಂಗ್ ಎಲ್ಲ ಅದರಲ್ಲೇ ಓಡಿಸ್ತಾ ಇದ್ದೀವಿ. ಡ್ರಿಲ್ ಎಲ್ಲ ನಡೆಯುತ್ತೆ? ಹೌದು. ಡ್ರಿಲ್ಲು, ಲಿಫ್ಟು, ನಮ್ಮ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮ್ಮ ಏನು ಹೀಟ್ ಪಂಪು ಎಲ್ಲ ಪವರ್ ಅದರಲ್ಲೇ ಓಡುತ್ತೆ. ಎವ್ರಿಥಿಂಗ್ ಇಟ್ ವಿಲ್ ರನ್. ಸೊ ಸರ್ ಹೇಳಿದಾರೆ ನಡೆಯುತ್ತೆ ಅಂತ, ನಡೀತಾನೂ ಇದೆಯಾ ಇವಾಗ? ಇನ್ನು ಇನ್ಸ್ಟಾಲ್ ಆಗಿಲ್ಲ, ಇಟ್ ಇಸ್ ನಡೆಯುತ್ತೆ ಅಂತ ಹೇಳಿದಕ್ಕೆ ಎಲ್ಲ ಟೋಟಲ್ ಆಗಿ ಹಾಕಿರೋದು ನಾವು. ಓಕೆ ಓಕೆ. ಆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ನಿಮಗೆ, ಇಷ್ಟರಿಂದ ಇಷ್ಟೆಲ್ಲ ರನ್ ಆಗುತ್ತೆ. ಓಕೆ ಓಕೆ. ಮನೆ ಕೂಡ ದೊಡ್ಡದು. ನನ್ನ ಪ್ರಕಾರ ಹೋಮ್ ಅಪ್ಲೈನ್ಸಸ್ಗಳು ನಾಳೆ ದಿನ ಜಾಸ್ತಿ ಬರ್ಬೋದಲ್ವಾ ನಿಮ್ಮ ಪ್ರಕಾರ? ಡಿಶ್ ವಾಷರು, ಎಲ್ಲ ಟೋಟಲ್ ಆಗಿದೆ. ಡಿಶ್ ವಾಷರ್ ಇದೆ, OTG ಇದೆ, ಮತ್ತು ಕುಕ್ಕಿಂಗ್ ರೇಂಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಎಲ್ಲನೂ ಇದೆ. ಟೋಟಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಮತ್ತು ಲಿಫ್ಟು ಇದೆ. ಎಷ್ಟು ಜನ ಓಡುವಂಥ ಲಿಫ್ಟ್ ಹಾಕ್ತಿದ್ದೀರಾ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ 4 ಜನ ಓಡುವಂಥ. 4 ಜನ ಓಡುವಂಥದ್ದು. ಇಸ್ ದಟ್ ವರ್ಕ್ಸ್ ಅಂತ ಹೇಳಿದ್ದಾರೆ ಇದರಲ್ಲಿ? ಎವ್ರಿಥಿಂಗ್ ವರ್ಕ್ಸ್? ಎವ್ರಿಥಿಂಗ್ ಇಟ್ ವಿಲ್ ವರ್ಕ್. ಓಕೆ ಸೂಪರ್. ಆಮೇಲೆ ಹಾಕಿ ಎಷ್ಟು ದಿನ ಆಯಿತು? ಈಗ ಒಂದು 15 ಡೇಸ್ ಆಯಿತು. 15 ಡೇಸು. ಇಸ್ ಇಟ್ ವರ್ಕಿಂಗ್ ಪ್ರಾಪರ್ಲಿ? ನೀಟಾಗಿ ಓಡ್ತಾ ಇದೆಯಾ? ನೀವು ಸರ್ ಹೇಳ್ದಂಗೆ ಔಟ್ಪುಟ್ ಕೊಡ್ತಾ ಇದೆಯಾ ನಿಮಗೆ? ಅಟ್ ಪ್ರೆಸೆಂಟ್ ಫುಲ್ ಮ್ಯಾಕ್ಸಿಮಮ್ ಇನ್ನೂ ಯೂಸ್ ಮಾಡಿಲ್ಲ, ಮಾಡೋಕ್ಕಾಗಲ್ಲ, ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಈಗ 15 ದಿನದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಿದ್ದಿದೆಯಾ? ಅವರಿಂದ ಸೊಲ್ಯೂಷನ್ಸ್ ಏನಾದರೂ ನೀವು ಕೇಳಿದ್ದೀರಾ? ಕೇಳಿದ್ರು ಕೊಟ್ಟಿದ್ದಿದೆಯಾ? ಸರ್ವಿಸ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಸರ್ವಿಸ್ ಬಗ್ಗೆ ಏನು ತೊಂದರೆ ಇಲ್ಲ ಸರ್. ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ, ಅಥವಾ ಆಫೀಸಿಂದ ಕೋಆರ್ಡಿನೇಟ್ ಮಾಡ್ತಾರೆ. ಸೊ ದೇ ಆರ್ ಡೂಯಿಂಗ್ ಇಟ್. ದೇ ಆರ್ ಡೂಯಿಂಗ್ ವೆರಿ ಗುಡ್. ವಿವೋಗಿನ ಮುಂಚೆ ಬೇರೆ ಕಂಪನಿಗಳ ಜೊತೆ ಒಂಚೂರು ಕಂಪೇರ್ ಮಾಡಿದ್ಯಾ ನೀವು? ಬೇರೆ ಕಡೆ ಎಲ್ಲ ಮಾಡಿದ್ದೀನಿ. ಪ್ರೈಸಸ್ ಎಲ್ಲ ಕಡಿಮೆ ಕೊಡ್ತಾರೆ, ಬಟ್ ನಾಟ್ ಸ್ಯಾಟಿಸ್ಫೈಡ್. ಅದೇ ಹೇಳಿದ್ನಲ್ಲ, ಪ್ಲಗ್ ಅಂಡ್ ಪ್ಲೇ ಮಾಡ್ಬಿಡ್ತಾರೆ. ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ. ನೋವೇ ಯಾರು ಇರೋದಿಲ್ಲ, ಇದ್ರೂ ಅವರು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಓಕೆ ಓಕೆ ಓಕೆ. ದಟ್ಸ್ ವೈ ಯು ಗೋ ವಿತ್ ಅವಿವಾ ಜೊತೆ ಹೋಗಿದ್ದೀರಾ. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಇಸ್ ಇಟ್ ಸೋಲಾರ್ ಹಾಕೋದು ಮನೆಗೆ ವರ್ತ್ ಅಂತ ಹೇಳ್ತೀರಾ? ಆ್ಯಂಡ್ ಅವಿವಾದವರಿಗೆ ವರ್ಕ್ ಕೊಡ್ಬೋದಾ? ನಿಮ್ಮ ಮಾತು ಹೇಳಿ ಸರ್. 100% ಹಾಕ್ಬೋದು. ನೀವು ಟ್ರೈ ಮಾಡಿ, ನೀವೇ ಮತ್ತೆ ಮಾರ್ಕೆಟಿಂಗ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನೀವುಗಳೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕೆಂದರೆ ಯು ವಿಲ್ ಗೆಟ್ ವೆರಿ ಗುಡ್ ಸೊಲ್ಯೂಷನ್. ಇಟ್ಸ್ ವರ್ತ್ ಆಫ್ ಏನು ಇನ್ಸ್ಟಾಲಿಂಗ್ ಇಟ್. ವರ್ತ್ ಅಂತ ಹೇಳ್ತೀರಾ? 100%. ವಾಟ್ ಅಬೌಟ್ ಅವಿವಾದವ್ರಿಗೆ ವರ್ಕ್ ಕೊಡ್ಬೋದಾ? 100% ಕೊಡ್ಬೋದು ಸರ್. ಒಳ್ಳೆ ಚೆನ್ನಾಗಿ ವರ್ಕರ್ಸ್ ಇದ್ದಾರೆ. ಒಳ್ಳೆ ವರ್ಕರ್ಸ್ ಇದ್ದಾರೆ. ಓಕೆ. ನೀಟಾಗಿ ಕೋಆಪ್ರೇಟ್ ಮಾಡ್ತಾರೆ, ನೀಟಾಗಿ ಮಾಡಿದ್ದಾರೆ. ಸರ್ 10 ಕಿಲೋವ್ಯಾಟ್ ಅಂತಂದರೆ ಇದು ಕಮ್ಮಿ ದುಡ್ಡಲ್ಲ, ಇಟ್ಸ್ ಅ ಹ್ಯೂಜ್ ಅಮೌಂಟ್. ಸೊ ನನ್ನ ಕ್ವಶನ್ ಏನಂತಂದರೆ, ಅಷ್ಟು ಅಮೌಂಟು ನೀವು ಇದಕ್ಕೆ ಹಾಕಿದ್ದು ವರ್ತ್ ಅಂತ ಅನ್ಸುತ್ತಾ? ನಾಳೆ ದಿನ ROI ರಿಟರ್ನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ?
100% ಬರುತ್ತೆ. ಯಾಕೆಂದರೆ ನಮಗೆ ಲಾಂಗ್ ಪ್ರೊಸೆಸಲ್ಲಿ ನಮಗೆ ಎಕ್ಸಸ್ ಆಗೋದೆಲ್ಲ ಗ್ರಿಡ್ಗೆ ಹೋಗ್ಬಿಡುತ್ತೆ. ನೀವು ಹೈಬ್ರಿಡ್ ತೊಗೊಂಡಿದ್ದೀರಾ? ಹೌದು, ನಾನು ತೊಗೊಂಡ್ರೆ ನಾಳೆ ದಿನ ಬೆಸ್ಕಾಮ್ಗೂ ಕೂಡ ಎಕ್ಸ್ಪೋರ್ಟ್ ಮಾಡೋ ಆಪ್ಷನ್ ಇದೆ ನಿಮ್ಮ ಹತ್ರ? 100% ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾವು ಊರಿಗೆ ಹೋದಾಗ ಫುಲ್ ಅಲ್ಲೇ ಹೋಗ್ಲಿ ಅಲ್ವಾ? ಏನು ತೊಂದರೆ ಆಗಲ್ಲ. ಓಕೆ ಓಕೆ ಓಕೆ. ಇಟ್ ಈಸ್ ವರ್ತ್. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಲೈಫ್ ಸ್ಟೈಲ್ ಯೂಸ್ ಮಾಡಿದ್ರೆ ಇಟ್ ಇಸ್ ಗುಡ್, ಬೆಟರ್. ಒಂದನೇದಾಗಿ ಮನೇಲಿ ನಾವು ಇದ್ದಾಗ ನಮಗೆ ಅನ್ಇಂಟ್ರಪ್ಟೆಡ್ ಕರೆಂಟ್ ಸಿಗ್ತಾ ಇದೆ, ಸರ್ ಹೇಳ್ದಂಗೆ ಲಿಫ್ಟ್ ಓಡುತ್ತೆ, ಎಲ್ಲದು ಓಡುತ್ತೆ. ಎರಡನೇದಾಗಿ ಮನೇಲಿ ನಾವು ಯೂಸ್ ಮಾಡ್ತಾ ಇಲ್ಲ, ಎಕ್ಸಸ್ ಪವರನ್ನು ಬೆಸ್ಕಾಮ್ಗೆ ಕಳಿಸ್ಬೋದು. ಸೊ ಓವರ್ ಆಲ್ ಆಗಿ ಹೆಂಗೋ 25 ವರ್ಷ ವಾರಂಟಿ ಪ್ಯಾನಲ್ ಮೇಲೆ ಸಿಗುತ್ತೆ. ಸರ್ ಪ್ರಕಾರ ಇಸ್ ವರ್ತ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾಡ್ಕೊಂಡು ಆರಾಮಾಗಿ ಇದರಿಂದ ನಮ್ಗೆ ಇನ್ಕಮ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಅವಿವಾದವ್ರಿಗೆ ಒಂದು ತಮಿಸ್ ಕೊಡ್ಬೋದಾ ಸರ್? 100% ಕೊಟ್ಬಿಡಿ, ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಹೆಂಗೆ? ಬೆಸ್ಟ್ ಆಫ್ ಲಕ್. ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಬೇಸಿಕ್ ಓವರ್ವ್ಯೂ ಕೊಟ್ರಿ. ನಟರಾಜ್ ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ನನ್ನ ನೆಕ್ಸ್ಟ್ ಕ್ವಶನ್, ಇವ್ರ ಮನೆ ಮೇಲೆ ಎಷ್ಟು ಪ್ಯಾನಲ್ ಹಾಕಿದ್ದೀರಾ? ಸ್ಪೆಸಿಫಿಕೇಶನ್ ಹೇಳಿ, ಯಾವ ಥರ ಪ್ಯಾನಲ್ ಇವೆಲ್ಲ? 18 ಪ್ಯಾನಲ್, 550 ವ್ಯಾಟ್ ಪ್ಯಾನಲ್ಸ್. ಇದು ಮೋನೋಪರ್ಕ್ ಪ್ಯಾನಲ್ಸ್. ಮೋನೋಪರ್ಕ್ ಏನು? ಮೋನೋಪರ್ಕ್ ಅಂತಂದ್ರೆ ಸರ್, ಮೋನೋಪರ್ಕ್ ಅನ್ನೋದು ಒಂದು ಟೆಕ್ನಾಲಜಿ ತುಂಬ ಇದೆ. ಎನ್ ಟೈಪು, ಪಿ ಟೈಪು ಅದೆಲ್ಲ ಇದೆ. ಓಕೆ. ಸೊ ಮೋನೋಪರ್ಕ್ ಅಂದ್ರೆ ನೋಡಿ, ಇವತ್ತು ನೋಡಿ ಇದು ಕ್ಲೌಡಿ ವೆದರ್ ಇದೆ. ಕ್ಲೌಡಿ ವೆದರ್. ಬೆಂಗಳೂರಲ್ಲಿ ನಿಮಗೆ ಬೆಂಗಳೂರು ಸರೌಂಡಿಂಗು, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲಾನು ನಿಮಗೆ ಸ್ವಲ್ಪ ಕ್ಲೌಡ್ ಕಂಡೀಷನ್ಸ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಸೊ ಅಂತ ಕಡೆ ಮೋನೋಪರ್ಕ್ ಯೂಸ್ ಮಾಡೋದು ನಾವು ರೆಕಮೆಂಡ್ ಮಾಡೋದು. ಓಕೆ. ಇದು ಟಾಪ್ ಕಾನ್ ಎಲ್ಲ ನಿಮಗೆ, ಇವಾಗ ನಾವು ಟಾಪ್ ಕಾನ್ ಅಂದ್ರೆ ಇವಾಗ ಗೌರಿಬಿದನೂರು ಆ ಕಡೆ ಎಲ್ಲ ನಾವು ಟಾಪ್ ಕಾನ್ ಹಾಕಿರೋದು. ಜನರೇಷನ್ ಜಾಸ್ತಿ ಬರುತ್ತೆ, ಬಿಸಿಲಿಗೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಜಾಸ್ತಿ ಆ ಕಡೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕ್ಲೌಡಿ ಕಂಡೀಷನ್ ಬಂದಾಗ ಮೋನೋಪರ್ಕ್ ಕೊಡೋ ಜನರೇಷನ್ ಅದು ಕೊಡೋದಿಲ್ಲ, ಟಾಪ್ ಕಾನ್ ಕೊಡೋದಿಲ್ಲ. ಅದು ಒಂದು. ಮತ್ತೆ ಇದೆಲ್ಲ ನಾವೇನು ಮಾಡಿರೋದು ಪರ್ಪಸ್ಫುಲಿ ನಾವು ಮೋನೋಫೇಶಿಯಲ್ ಹಾಕಿದ್ದೀವಿ. ಮೋನೋಫೇಶಿಯಲ್ ಏನಕ್ಕಂದ್ರೆ ಬೈಫೇಶಿಯಲ್ ಅಂದರೆ ಅನ್ಲೆಸ್ ಅಂಡ್ ಅಂಟಿಲ್ ರೂಫಲ್ಲಿ ಯಾರಾದ್ರು ಮೇಂಟೆನೆನ್ಸ್ ಮಾಡ್ತಾರೆ, ಪೈಂಟ್ ಹಾಕ್ತಾರೆ, ಫ್ರೀಕ್ವೆಂಟಾಗಿ ಪೈಂಟ್ ಮಾಡ್ತಾರೆ ಅಂದಾಗ ಅಲ್ಲಿ ಮಾತ್ರ ನಾವು ಬೈಫೇಶಿಯಲ್ ಅಂದರೆ ಎರಡೂ ಕಡೆಯಿಂದ ಜನರೇಷನ್. ಎರಡು ಕಡೆಯಿಂದನೂ ಜನರೇಷನ್. ಇವಾಗ ನೋಡಿ, ಇಲ್ಲಿ ಶೀಟ್ ರೂಫ್ ಹಾಕ್ಬಿಟ್ಟು ನೀವು ಬೈಫೇಶಿಯಲ್ ಹಾಕಿದ್ರೆ ನಿಮಗೆ ಇಲ್ಲಿ ಜನರೇಷನ್ ನಿಮ್ಗೆ ಅಷ್ಟು ಮೀನ್ ಎಫೆಕ್ಟಿವ್ ಅಂದರೆ ವೇಸ್ಟ್. ಅದು ರಿಫ್ಲೆಕ್ಷನ್ ಇರೋ ಸುಮ್ಮನೆ ಅದಂತ ರಿಫ್ಲೆಕ್ಷನ್ ಬರೋದಿಲ್ಲ. ಸ್ವಲ್ಪ ಹೈಟಲ್ಲಿ ಬರುತ್ತೆ. ಟಾಪ್ ವರ್ಕ್ ಬೈಫೇಶಿಯಲ್ ಒಂದು ಜನರೇಷನ್ ಇರುತ್ತೆ. ಬಟ್ ಇದು ಏನಾಗುತ್ತೆ, ನಿಮಗೆ ಪ್ಯಾನಲ್ ಒಂದೇ ಸೈಡ್ ಕ್ಲೀನ್ ಮಾಡಬೇಕಾಗಿರೋದು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡೋದು ನಿಮ್ಗೆ ಓಕೆ. ಬೈಫೇಶಿಯಲಲ್ಲಿ ನೀವು ಇದು ಫ್ಲೋರ್ ಸ್ಪೇಸು ಎಲ್ಲನೂ ನೀವು ಮೇಂಟೈನ್ ಮಾಡಿ ಕ್ಲೀನ್ ಮಾಡಿಕೊಂಡು ರಿಫ್ಲೆಕ್ಷನ್ ಇದು ಮಾಡ್ಕೊಂಡಾಗ ನಿಮ್ಗೆ ಜಾಸ್ತಿ ಎಫಿಷಿಯನ್ಸಿ ಬರುತ್ತೆ. ಪ್ಲಸ್ ವೈಟ್ ಪೇಂಟ್ ಬೇರೆ ನಾವು ಮಾಡ್ಕೊಂತೀವಿ, ಅವಾಗ ಫ್ರೀಕ್ವೆಂಟಾಗಿ ಇದು ಮಾಡಬೇಕು. ನಮ್ಮೇಲೆ ಏನಾಗುತ್ತೆ ಅಂದರೆ ನಾವು ರೂಫಲ್ಲಿ ಎಲ್ಲ ಇರೋಬರೋ ಐಟಮ್ಸ್ ಎಲ್ಲ ಇಡೋದೇ ಅಭ್ಯಾಸ ನಮ್ಗೆ. ಹೌದು, ಕರೆಕ್ಟ್. ಸೊ ಇವಾಗ ಸ್ವಲ್ಪ ಎಲ್ಲ ಟ್ರೆಂಡ್ ಚೇಂಜ್ ಆಗ್ತಿದೆ. ಬಟ್ ಇವೆಲ್ಲ ನೋಡಿ, ಯಾರದೇ ನೋಡಿದ್ರು ಎಲ್ಲ ರೂಫಲ್ಲಿ ಏನಾದ್ರು ಒಂದು ಐಟಮ್ಸ್ ಇಟ್ಟೇ ಇರುತ್ತೆ, ಇದೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಒಂದು. ಸೊ ಅದರ್ವೈಸ್ ಇವಾಗ ಏನೋ ಕಂಡೀಷನ್ಸ್, ಇವಾಗ ಬೀದರು ಆ ಕಡೆಲ್ಲ ನಾವು ಹುಬ್ಳಿ ಆ ಕಡೆಲ್ಲ ಮಾಡಿದಾಗ ಟಾಪ್ ಕಾನೇ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಅಲ್ಲಿ ಬೇಸಿಕ್ಲಿ ಕ್ಲೌಡ್ ಕಮ್ಮಿ ಆ ಕಡೆಲ್ಲ. ಮಾತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ನಾವು ಸಾಯಿಲ್ ಡಸ್ಟ್ ಅನಲೈಸರ್ ಅಂತ ಒಂದು ಬೇರೆ ಇದು L&T ಕಂಪ್ನಿಗೆ ನಾವು ಸಪ್ಲೈ ಮಾಡ್ತಾ ಇದ್ವಿ. ಅಂದರೆ ಇದ್ರ ಮೇಲೆ ಕೂತ್ಕೊಂಡಾಗ ಸಾಯಿಲು ಇವಾಗ ಪ್ಯಾನಲ್ಸ್ ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ 18 ಪ್ಯಾನಲ್ ಇದೆ. ಕೆಲವು ಏರಿಯಾನಲ್ಲಿ 2,000 5,000 ಪ್ಯಾನಲ್ಸ್ ಇರುತ್ತೆ. ಸೊ ಒಂದೊಂದು ಸರಿ ಒಂದು ಪ್ಯಾನಲ್ ಕ್ಲೀನ್ ಮಾಡಬೇಕು ಅಂದರೆ $1, $1, $2 ತೊಗೊತಾರೆ ವಾಟರ್ ಕ್ಲೀನಿಂಗ್ ಮಾಡಬೇಕು ಅಂದಾಗ. ಇವಾಗ ಏನಾಗುತ್ತೆ, ನೀವು ಸಾಯಿಲ್ ಅರೇ ನಾವು ಆ ಮಿಷಿನಲ್ಲಿ ಇವಾಗ ಎಷ್ಟು ಜನರೇಷನ್ ಡೌನ್ ಆಗಿದೆ ಅಂತ ಒಂದು ಎಕ್ವಿಪ್ಮೆಂಟ್ ಅದು. ಸೊ 2% ಡೌನ್ ಆಗಿದೆ. ಸೊ ನಾವು ಕ್ಲೀನಿಂಗ್ ಮಾಡಿದಾಗ ನಾವು ಅದು ಪರ್ ಪ್ಯಾನಲ್ ಒಂದು 10,000 ಪ್ಯಾನಲ್ಗೆ $2 ಕೊಟ್ಟರೆ ನಿಮಗೆ ಇಷ್ಟು 20,000 ಖರ್ಚಾಗುತ್ತೆ. 20,000ಗಿಂತ ನಿಮಗೆ ಜನ್ರೇಷನ್ ಬ್ಯಾಲೆನ್ಸ್ ಮಾಡುತ್ತೆ ಯಾವುದು ಜಾಸ್ತಿ ಇದೆ ಅಂತ. ಇವಾಗ ಜನ್ರೇಷನ್ ಜಾಸ್ತಿ ಲಾಸ್ ಆಗ್ತಿದೆ ಅಂದರೆ ಅವಾಗ ಕ್ಲೀನ್ ಮಾಡಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಅದು ಎಕ್ವಿಪ್ಮೆಂಟ್ ಅದು ತೋರಿಸುತ್ತೆ. ಅದು ಪ್ರಾಡಕ್ಟ್ ನಾವು ಮಾಡಿದಾಗ ನಮ್ಗೆ ಹೌದು. ಸೊ ಸಾಯಿಲ್ ಅರೇ ಅನಲೈಸರ್ ಅದು. ಸೊ ಅದನ್ನ ನಾವು ಮಾಡಿದಾಗ ಈ ಥರ ಎಲ್ಲ ನಮ್ಗೆ ಗೊತ್ತು, ಎಷ್ಟು ಪರ್ಸೆಂಟ್ ಇದೊಳಗೆ ಎಷ್ಟು ಯಾವಾಗ ಕ್ಲೀನ್ ಮಾಡಬೇಕು ಅನ್ನೋದಲ್ಲ. ಸೊ ಇವಾಗ ನೋಡಿ, ಇವರು ಒಂದು 3% ಇದೆ, ಇವಾಗ ನೀರಾಗಿ ಕ್ಲೀನ್ ಮಾಡಬೇಕು ಅವರು. ಸೊ ಇದು ಅವ್ರದ್ದೇನೆ ಶೀಟ್ ರೂಫ್ ಸ್ಟ್ರಕ್ಚರ್ ಇತ್ತು. ಸೊ ಅದ್ರ ಮೇಲೆ ನಾವು ಪ್ಯಾನಲ್ ಮೌಂಟಿಂಗ್ ಹಾಕ್ಬಿಟ್ಟು ಕೂಡಿಸಿರೋದು. ರೂಫ್ ಇಲ್ಲಪ್ಪ, ಅವಾಗ ನೀವು ಮಾಡ್ಕೊಡ್ತೀರಾ? ರೂಫ್ ಇಲ್ಲ ಅಂದ್ರೆ ಹೌದು, ನಮ್ದೇ ಸ್ಟ್ರಕ್ಚರ್ ಬರುತ್ತೆ. ಇಲ್ಲೊಂದು ಕ್ವಶನ್ ಇದೆ ನಂದು. ಇದು ನೋಡಿ ಪರ್ಗೋಲಾ, ಇದೊಂದು ಪರ್ಗೋಲಾ ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ರೂಪಿಂಗ್ ಇತ್ತು. ಇವಾಗ ನಮಗೆ ಪರ್ಗೋಲಾನ ಕವರ್ ಮಾಡ್ಕೊಬೇಕು, ಇದ್ರ ಮೇಲೆನೆ ಸನ್ ರೂಪ್ ಇದು ಸೋಲಾರ್ ಪ್ಯಾನಲ್ ಹಾಕೊಬೇಕು ಅಂದ್ರೆ ನೀವು ಅದನ್ನು ಮಾಡಬಹುದು. ಅದೇ ಪಿಲ್ಲರ್ಸ್ ರೇಸ್ ಮಾಡ್ಬಿಟ್ಟು ಸ್ವಲ್ಪ ಹೈಟ್ ಅಲ್ಲಿ ನಾವು ಪ್ಯಾನಲ್ ಹಾಕೊಡ್ಬೋದು. ಅದಕ್ಕೂ ಫಿನಿಶಿಂಗ್ ಇವಾಗ ನೋಡಿ, ಇದು ಇವ್ರದ್ದು ನಾರ್ಮಲ್ ಅಲ್ಯೂಮಿನಿಯಂ ಫಿನಿಶ್ ಕೇಳಿದ್ರು, ಕೆಲವರು ನಾರ್ಮಲ್ ಇದು ಹಾರ್ಡ್ ಡಿಪ್ ಗ್ಯಾಲ್ವನೈಸಿಂಗ್ ಕೇಳ್ತಾರೆ, ಕೆಲವರು ಡಿಸೈನ್ ತರ ಬೇಕು ಅಂತಾರೆ. ಪೌಡರ್ ಕೋಟ್ ಮಾಡಿ ಬ್ಲಾಕ್ ಕಲರ್ ನೀಟಾಗಿ ನೋಡೋದಕ್ಕೆ ಪ್ಯಾನಲ್ಲೇ ಒಂಥರ ನೀಟಾಗಿ ಚೆನ್ನಾಗಿ ಇದಾಗಬೇಕು ಅಂತ ಆ ಥರದ್ದು ಮಾಡ್ಕೊಡ್ತೀವಿ. ಸ್ಲೈಟ್ಲಿ ಏನಾಗುತ್ತೆ, ಬಜೆಟ್ ಮೇಲೆ ಡಿಪೆಂಡ್, ಅವ್ರದ್ದು ಏನು ಬಜೆಟ್ ಇದೆ.
ಅನ್ನೋದ್ರ ಮೇಲೆ ನಾವು ಸ್ಟ್ರಕ್ಚರು ಇದೆಲ್ಲನೂ ನಾವು ಅದ್ರ ಪ್ರಕಾರ ಡಿಸೈನ್ ಮಾಡಿ ಪ್ಲ್ಯಾನ್ ನಾವು ಮಾಡ್ತೀವಿ. ಎಷ್ಟು ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನೋದ್ರ ಮೇಲೆ ನೀವು ಅಷ್ಟು ಸೂಪರಾಗಿ ಮಾಡ್ಕೊಡೋಕೆ ರೆಡಿ ಇದ್ದೀರಾ. ಬೇಸಿಕ್ಕು ನಿಮಗೆ ಅನ್ಅವಾಯ್ಡಬಲ್ ಖರ್ಚಿದ್ದೇ ಇರುತ್ತೆ. ಒಂದು ಇವಾಗ ಇನ್ವರ್ಟ್ರು, ಬ್ಯಾಟ್ರೀಸು ಅದೆಲ್ಲ ಹಾಕಲೇಬೇಕು. ಅದ್ರ ಮೇಲೆ ಇವಾಗ ಸ್ಟ್ರಕ್ಚರಲ್ಲಿ ಬೇಸಿಕ್ ಹಾರ್ಡ್ ಡಿಪ್ ಗ್ಯಾಲ್ವನೈಸಿಂಗ್ ಹೋಗ್ತೀವಿ ಅಂದರೆ ನಿಮ್ಗೆ ಒಂದು 40 ವರ್ಷ ಎಲ್ಲ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೋಡಿದಾಗ ನಿಮ್ಗೆ ಒಂಥರ ಅಲ್ಯೂಮಿನಿಯಂ ಫಿನಿಶ್ ಇದ್ದಂಗೆ ಇರುತ್ತೆ. ಓಕೆ ಇದು ಪ್ಯಾನಲ್ ಬಗ್ಗೆ ಆಯಿತು. ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ನಿಮ್ಮ ಇನ್ವರ್ಟರ್ ಮತ್ತು ಬ್ಯಾಟ್ರಿ ತೋರಿಸೋಣ ಸರ್. ಬನ್ನಿ ಹೋಗೋಣ. ಮೊದಲನೇದಾಗಿ ಕೆಳಗಡೆ ಏನೇನು ಯೂನಿಟ್ ಇದೆ ಅವೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿ, ಆ್ಯಂಡ್ ಇದ್ರದ್ದಕ್ಕೆ ಸ್ಪೆಸಿಫಿಕೇಶನ್ ಹೇಳಿ ಏನೇನಿದೆ ಅಂತ ಹೇಳಿ. ಓಕೆ ಸರ್, ಇದು ನೋಡಿ, ಇದು ಇಲ್ಲಿ 2 ಬ್ಯಾಟ್ರಿ ಕೊಟ್ಟಿದ್ದೀವಿ ನಾವು. ಇದೆರಡು ಬ್ಯಾಟ್ರಿನ ಇದು? ಹೌದು. ಯಾವ ಕಂಪನಿಯ ಬ್ಯಾಟ್ರೀಸ್ ಇದು? ಇದು ನಮ್ಮದೇ, ಮ್ಯಾನುಫ್ಯಾಕ್ಚರ್ಡ್ ಇನ್ ಅವಿವಾ ಸ್ಮಾರ್ಟ್. ಅವಿವಾದೆ? ಹೌದು. ಆ್ಯಂಡ್ ಇದು ಬಂದು ಸ್ಪೆಷಾಲಿಟಿ ಏನಂದ್ರೆ ನಾನು ಆಗಲೇ ಹೇಳ್ದಂಗೆ ಇದು ಮೇಡ್ ಇನ್ ಇಂಡಿಯಾ ಸೆಲ್ಸ್. ಸೊ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಲಿಥಿಯಂ ಫೆರೋಫಾಸ್ಫೇಟ್ ಸೆಲ್ಸ್ ಯೂಸ್ ಮಾಡ್ತಿರೋದು. ಅದು ಬಂದು ಜಪಾನೀಸ್ ಟೆಕ್ನಾಲಜಿ ಕೊಲಾಬ್ರೇಷನ್ನಲ್ಲಿ ಮಾಡ್ತಾ ಇರೋದು. ಓಕೆ. ಇದು ಬಂದು 105 AH. 105 AH. 105 AH. ಇದು ವೋಲ್ಟೇಜ್ ಬಂದು 51.2 ವೋಲ್ಟ್ಸ್. 105 AH 2 ಬ್ಯಾಟ್ರಿ ಹಾಕಿದ್ದೀವಿ. ಓಕೆ. 2 ಬ್ಯಾಟ್ರಿನೂ ಇಲ್ಲಿ ಪ್ಯಾರಲಲ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಕಮ್ಯುನಿಕೇಶನ್ನು ಕೊಟ್ಟಿದ್ದೀವಿ ನೋಡಿ, ಯೆಲ್ಲೋ ವೈರ್ ಒಂದು ಇದೆ ನೋಡಿ, ಅದು 2 ಬ್ಯಾಟ್ರಿನ ಕಮ್ಯುನಿಕೇಟ್ ಆಗಿ ಅದು ಡೈದು ಇನ್ವರ್ಟರ್ ಸ್ಟ್ಯಾಂಡರ್ಡ್, ಅದು ಆನ್ ಗ್ರಿಡ್, ಇದು ಹೈಬ್ರಿಡ್ ಇನ್ವರ್ಟರ್ ಡೈದಲ್ವಾ ಇದು? ಹೌದು, ಡೈದು ಇದು ಮಾಡ್ತಾ ಇದೀವಿ. ಸೊ 10 ಕಿಲೋವ್ಯಾಟ್ ಸಿಸ್ಟಮ್, ಲೋ ವೋಲ್ಟೇಜ್ ಸಿಸ್ಟಮ್. ಓಕೆ. ಆ ಕಡೆ ನಿಮಗೆ ACDB DCDB ಕೊಟ್ಟಿದ್ದೀವಿ. ACDB DCDB ಅಂತ ಏನಿದೆ ಆಕ್ಚುಲಿ, ಏನು ವರ್ಕ್ ಮಾಡುತ್ತೆ? DCDB ಗೆ ಇದು SPD ಮತ್ತೆ ಇದು ಬರುತ್ತೆ ನಿಮಗೆ, ಇದರಿಂದ ಸೋಲಾರ್ ಪ್ಯಾನೆಲ್ ಇಂದ ಸಪ್ಲೈ ಬರೋದಕ್ಕೆ ಸರ್ಜ್ ಪ್ರೊಟೆಕ್ಷನ್ ಅಂತ ಕೊಟ್ಟಿರ್ತೀವಿ. ಸರ್ಜ್ ಪ್ರೊಟೆಕ್ಷನ್, ಹೌದು. ಓಕೆ. ಸೊ ಅಲ್ಲಿ ಲೈಟ್ನಿಂಗ್ ಅರೆಸ್ಟರ್ ಇದೆ, ಅದು ವಿಡಿಯೋದಲ್ಲಿ ನೋಡಿರ್ತೀವಿ. ಸೊ ಅದು ಬಂದು ಡೈರೆಕ್ಟ್ ಆಗಿ ಅಲ್ಲಿ ಅರ್ಥಿಂಗ್ ಆಗಿರುತ್ತೆ. ಇದು ಲೈನ್ ಅಲ್ಲಿ ನಿಮಗೆ ಪ್ಯಾನೆಲ್ ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು DCDB ವಿತ್ SPD ಹಾಕಿದ್ದೇವೆ. ಪಕ್ಕದಲ್ಲಿ AC ಸಪ್ಲೈ ಅಂದರೆ ಗ್ರಿಡ್ ಸಪ್ಲೈ ಬಂದಾಗ ಅದನ್ನ ನೀವು ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಕೊಟ್ಟಿದ್ದೀವಿ. ಸೊ ಇನ್ನು ಇಲ್ಲಿ ಗ್ರಿಡ್ ಸಪ್ಲೈ ಇಲ್ಲ. ಸೊ ಹಾಗಾಗಿ ನಾವು ಇದನ್ನ ಇದು ಮಾಡಿಲ್ಲ, ಯಾವುದೋ ಗ್ರಿಡ್ ಸಪ್ಲೈ ಇದು ನಾವು ರೂಟಿಂಗ್ ಕಂಪ್ಲೀಟ್ ಮಾಡಿಲ್ಲ. ಓಕೆ ಓಕೆ. ಸೊ ಅವ್ರಿಗೆ ಆಲ್ರೆಡಿ ಇದು ಯೂನಿಟ್ ಎಲ್ಲ ವರ್ಕ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನು ಫೀಚರ್ ಇದೆ ನಮ್ಮ ಇದರಲ್ಲಿ ಬ್ಯಾಟ್ರಿಲಿ ಅಂದ್ರೆ, ಬ್ಯಾಟ್ರಿ ಇಂಡಿವಿಜುವಲ್ ಸೆಲ್ ಇಂಡಿವಿಜುವಲ್ ನೀವು ನೋಡ್ಬೋದು ಯಾವ ಥರ ಇದೆ, ಸೆಲ್ಸ್ ಹೆಂಗಿದೆ, ಹೇಗೆ ಚಾರ್ಜ್ ಆಗ್ತಿದೆ. ಸೊ ಮೊಬೈಲ್ ಆ್ಯಪ್ ಇದೆ. ಸೊ ಒಂದು ಮೊಬೈಲ್ ಆ್ಯಪಲ್ಲಿ ಈ ಥರ ನೋಡಿ, ಇದು ತೋರಿಸಿದಾಗ ನಿಮಗೆ ಸೆಲ್ ಇಂಡಿವಿಜುವಲ್ ವೋಲ್ಟೇಜ್ ನೋಡಿ, ಯಾವ ಸೆಲ್ಲಲ್ಲಿ. ಇವಾಗ ನೋಡಿ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ 3.334 ಒಂದು, ಇನ್ನೊಂದು ಮಿನಿಮಮ್ ಬಂದು 3.331. ಸೊ ನಿಮಗೆ 3 ಮಿಲಿ ವೋಲ್ಟ್ ಅಂದರೆ 0.003 ವೋಲ್ಟ್ ನಿಮಗೆ ಡಿಫ್ರೆನ್ಸ್ ಇದೆ. ಇದು ಎಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟು ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಸೆಲ್. ಯೂಸ್ ಮಾಡ್ತಾ 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 ಏನಾಗುತ್ತೆ ನಿಮಗೆ, 1 ಇಯರ್ಗೆ ನಿಮ್ಗೆ ಇನ್ನೊಂದು 8 ಮಿಲಿ ವೋಲ್ಟ್ಗೆ ಹೋಗ್ಬೋದು, 2 ಇಯರ್ಸ್ಗೆ 16 ಮಿಲಿ ವೋಲ್ಟ್ ಹೋಗುತ್ತೆ. ಇನ್ ಕೇಸ್ ಸೆಲ್ಸ್ ಕೆಮಿಸ್ಟ್ರಿ ಮ್ಯಾಚ್ ಆಗ್ತಿಲ್ಲ ಅಂದರೆ, ಇವಾಗ ನಮ್ಗೆ ಆಲ್ರೆಡಿ ಒಂದು ಕಡೆ ಆಗಿದೆ, ಮೋಸ್ಟ್ಲಿ ನೀವು ನೋಡಿರ್ಬೋದು, ಒಂದು ಬಂಗಾರಪೇಟೆನಲ್ಲಿ ಒಂದು ವಿಡಿಯೋ ಮಾಡಿದ್ವಿ. ಕರೆಕ್ಟ್. ಅವ್ರದ್ದು ಒಂದು ಪೆಕ್ಯುಲಿಯರ್ ಪ್ರಾಬ್ಲಮ್ ಬಂದಿತ್ತು. ಅವ್ರದ್ದು ಏನಂದ್ರೆ, ಒಂದು ಸೆಲ್ದು ಪ್ಯಾಕ್ದು ಒಂದು ಸೆಲ್ ವೋಲ್ಟೇಜ್ ಆಲ್ಮೋಸ್ಟ್ ಒಂದು 100 ಮಿಲಿ ವೋಲ್ಟ್ ಅಂದರೆ 0.1 ವೋಲ್ಟ್ ಕಮ್ಮಿ ಆಗಿತ್ತು. ಅಂದರೆ ಇವಾಗ 16 ಸೆಲ್ ಸೀರೀಸ್ ಮಾಡಿರ್ತೀವಿ, ಅದರಲ್ಲಿ ಒಂದು ಸೆಲ್ದು ವೋಲ್ಟೇಜ್ ಕಮ್ಮಿ ಆಗಿತ್ತು. ಅದನ್ನೇ ನಾವೇನು ರೀಪ್ಲೇಸ್ಮೆಂಟ್ ಏನು ಮಾಡಿಲ್ಲ. ನಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು ಎಕ್ವಿಪ್ಮೆಂಟ್ ಇದೆ, ತೋರಿಸ್ತೀನಿ. ಅದು ನಾವು ಅದರಲ್ಲಿ ಹಾಕಿ ನಾವು ಅದನ್ನ ಸೆಲ್ ವಾಪಸ್ ಕಂಪ್ಲೀಟ್ ಸಿಸ್ಟಮ್ ವಾಪಸ್ ರೀಗೇನ್ ಆಯಿತು. ಬ್ಯಾಕಪ್ ಎಲ್ಲ ಇವಾಗ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ಫ್ರೀ ಆಫ್ ಕಾಸ್ಟ್ ನಾವು ಇದು ಮಾಡಿದ್ದೀವಿ. ಇದರಲ್ಲಿ ಯಾರದೇ ಇದು ನಮ್ಮ ಇಂಡಿಯನ್ ಸೆಲ್ದು ಅಥವಾ ಯಾವುದೇ ಸೆಲ್ದು ಇದಲ್ಲ, ಅದು ಇಟ್ ಈಸ್ ಎ ನಾರ್ಮಲ್ ಬಿಹೇವಿಯರ್. ಸೆಲ್ಲು ಈಸ್ ಲೈಕ್ ನಾವು ಅದೊಂಥರ ಜೀವ ಇರೋದು ಇದ್ದಿದ್ದಂಗೆ. ಅದು ಬ್ಯಾಟ್ರಿ ನಾವು ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಅಂದರೆ ತುಂಬ ವರ್ಕ್ ಮಾಡಿದ್ರೆ ವೀಕ್ ಆಗುತ್ತೆ. ಬರೀ ವರ್ಕ್ ಮಾಡಿದ್ರೆ ಬರೀ ನಾವು ಚಾರ್ಜ್ ಮಾಡ್ತಾ ಇದ್ರೆ ವೀಕ್ ಆಗುತ್ತೆ. ಅದನ್ನ ಚಾರ್ಜಿಂಗು ಡಿಸ್ಚಾರ್ಜಿಂಗ್ ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗ್ತಾ ಇದ್ರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ಇದು ಒಂಥರ ಮನುಷ್ಯರಿದ್ದಂಗೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಇವಾಗ ಕಸ್ಟಮರ್ಗೆ ನಾವು ಈ ಥರ ಒಂದು ಆ್ಯಪ್ ಹಾಕ್ಬಿಟ್ಟು, ನೋಡಿ ಇದರಲ್ಲಿ 2 ತೋರಿಸುತ್ತೆ. ಇದರಲ್ಲಿ ಆ್ಯಪಲ್ಲಿ ನಿಮಗೆ 2 ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಬ್ಯಾಟ್ರಿನಲ್ಲಿ ನಿಮಗೆ ಬ್ಲೂಟೂತಲ್ಲೂ ಕನೆಕ್ಟ್ ಆಗುತ್ತೆ, ವೈಫೈನಲ್ಲೂ ಕನೆಕ್ಟ್ ಆಗುತ್ತೆ. ಸೊ ವೈಫೈ ಕನೆಕ್ಟ್ ಆದಾಗ ನಾವು ರಿಮೋಟಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇವಾಗ ಇದು 98% ಇದಾಗಿದೆ. ಸೊ ಇಲ್ಲಿ ಸ್ವಲ್ಪ ಈ ಕಡೆ ಮಾಡಿ ಸರ್. ಓಕೆ. 98% ಚಾರ್ಜ್ ಆಗಿದೆ. ಸೊ ಇಲ್ಲಿ ಪ್ಯಾನೆಲ್ಸಿಂದ ಏನು ಆಲ್ರೆಡಿ ಏನಕ್ಕಂದ್ರೆ ಇವ್ರ ಲೋಡ್ ಬರೀ ಡ್ರಿಲ್ಲಿಂಗು ಅಂತದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಲಿಫ್ಟು ಒಂದೇ ಒಂದ್ಸರಿ ಕಮಿಷನ್ ಮಾಡಿದ್ದಾರೆ, ರನ್ನಿಂಗ್ ಇಲ್ಲ. ಇದು ಒಂದು ಬ್ಯಾಟ್ರಿದು. ನೆಕ್ಸ್ಟ್ ಇನ್ನೊಂದು ಬ್ಯಾಟ್ರಿದು ಈ ಥರ ನಿಮ್ಗೆ ಇದು ಬರುತ್ತೆ.
ಸೊ ಇದೆಲ್ಲ ನಿಮಗೆ ಇದೆ ಎಷ್ಟು ಸೆಲ್ಸ್ ಡಿಫ್ರೆನ್ಸ್ ಇದೆ. ಇದು ಎರಡನೇ ಬ್ಯಾಟ್ರಿ ಇದೆ, ಎರಡನೇ ಬ್ಯಾಟ್ರಿ ಇದೆ. ಸೊ ಇಲ್ಲೂ ಅಷ್ಟೇ ನಿಮಗೆ 3.334 ಇದೆ, ಇನ್ನೊಂದು ಮಿನಿಮಮ್ 3.331 ಇದೆ. ಸೊ ನಿಮ್ಗೆ ಇಲ್ಲೂ 3 ಮಿಲಿವೋಲ್ಟ್ ಡಿಫ್ರೆನ್ಸ್ ಇದೆ, ವಿಚ್ ಇಸ್ ನೆಗ್ಲಿಜಿಬಲ್. ಇದು ಇಸ್ ನಾರ್ಮಲ್. ಇದು 16 ಸೆಲ್ಲಿಂದು 4 4 4 4. ಸೊ ಟೋಟಲ್ 16 ಸೆಲ್ಲು ರಿಪೋರ್ಟ್ ಇದು. ನಿಮಗೆ ಅದು ಲೈವ್ ಆಗಿ ನೋಡ್ತಾ ಇದೆ. ಇಲ್ಲಿ ಯಾವ್ದಾದ್ರು ಒಂದು ಸೆಲ್ 3 ವೋಲ್ಟ್ ಆಗಿ ಇನ್ನೊಂದು ಸೆಲ್ 3.5 ಆಯಿತು ಅಂದರೆ ಆವಾಗ ನಿಮಗೆ ಬ್ಯಾಕಪ್ ತುಂಬ ಕಮ್ಮಿ ಆಗ್ಬಿಡುತ್ತೆ. 100 AH ಇರೋದು 105 AH ಇರೋದು 40 AHಗೆಲ್ಲ ಬಂದ್ಬಿಡುತ್ತೆ. ಯಾಕಂದರೆ ಇಲ್ಲಿ ಫುಲ್ ಚಾರ್ಜ್ ಆಗಕ್ಕೆ ಬಿಡೋದಿಲ್ಲ. ಸರಿ ಸರಿ ಸರಿ. ಸೊ ಇದನ್ನ ನಾವು ಮಾನಿಟರ್ ಮಾಡೋದಕ್ಕೆ ಅಲೋ ಮಾಡ್ತೀವಿ. ಇದು ನಾವು ನೋಡ್ತಾ ಇರ್ತೀವಿ. ಇದು ನಿಮ್ಮ ಇನ್ವರ್ಟರ್ಗೆಲ್ಲ ರಿಮೋಟ್ ಮಾನಿಟರಿಂಗ್ ಇದೆ, ಅದು ಕಸ್ಟಮರ್ ಅಲ್ಲಿ ಇರುತ್ತೆ. ಕಸ್ಟಮರ್ಗೆ ನಾವು ಕೊಟ್ಟಿದ್ದೀವಿ. ಇದು ನನ್ನ ಮೊಬೈಲಲ್ಲಿ ಇದೆ, ನಮ್ಮ ಆಫೀಸಲ್ಲಿ ಇನ್ಸ್ಟಾಲೇಷನ್ ಟೀಮ್ ಇದ್ದಾರೆ, ಅವ್ರ ಮೊಬೈಲಲ್ಲಿ ಇದ್ರದ್ದು ಅವ್ರು ನೋಡ್ಬೋದು, ರಿಪೋರ್ಟ್ ನೋಡ್ಬೋದು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇವ್ರಿಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಹೇಳಿದ್ವಿ ವೈಫೈ ಇರಬೇಕು. ಓಕೆ ಓಕೆ. ಕಂಪಲ್ಸರಿ ವೈಫೈ ಇರಲೇಬೇಕು ಅಂತ ಇದು ಮಾಡಿದ್ವಿ. ಸೊ ವೈಫೈ ಇದೆ ಇಲ್ಲಿ. ವೈಫೈ ಇದ್ರೆ ಏನು ಅಡ್ವಾಂಟೇಜ್ ಅಂದರೆ ನಾಳೆ ಏನಾದ್ರು ಒಂದು ಡೌಟ್ ಕೇಳಿದಾಗ ನಾವು ಆನ್ಲೈನಲ್ಲಿ ನೋಡ್ಬೋದು, ರೆಕ್ಟಿಫೈ ಮಾಡ್ಬೋದು. ಇನ್ನು 90% ನಮಗೆ ಆನ್ಲೈನಲ್ಲಿ ನಾವು ನೋಡ್ಬಿಟ್ಟು ನಾವು ಏನು ಇದು ಮಾಡಿರ್ಬೋದು, ಏನು ಇಶ್ಯೂ ಇರ್ಬೋದು ಅಂತ ನಾವು ಒಂದು ಇದು ಮಾಡ್ತೀವಿ. ಅದು ರಿಮೋಟ್ಲಿ ಚೆಕ್ ಮಾಡ್ಬೋದು. ರಿಮೋಟ್ಲಿ ನಾವು ಚೆಕ್ ಮಾಡ್ತಾ ಇರ್ತೀವಿ, ನಮ್ಮ ಟೀಮ್ ಚೆಕ್ ಮಾಡ್ತಾ ಇರ್ತಾರೆ. ಇವಾಗ ಆಲ್ಮೋಸ್ಟ್ ಎಲ್ಲ ಮಾಹಿತಿ ನಮ್ಮ ವೀಕ್ಷಕರು ತಿಳ್ಕೊಂಡಂಗೆ ಆಯಿತು. ಸೊ ಯಾರ ಮನೆ ಏನು ಯೂಸ್ ಮಾಡ್ತಾ ಇದೆ, ಸರ್ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟರು, ನೀವು ಕೂಡ ಫುಲ್ ಇಂಚು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ವೀಕ್ಷಕರೇ ವಿಡಿಯೋ ದೊಡ್ಡದಿರ್ಬೋದು, ಬಟ್ ಆದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಅರ್ಧಂಬರ್ಧ ತಿಳ್ಕೊಳ್ಳೋಕ್ಕಿಂತ ವಿಡಿಯೋ ನೋಡಿ ಕಂಪ್ಲೀಟ್ ತಿಳ್ಕೊಳ್ಳೋದು ತುಂಬ ಒಳ್ಳೇದು ಅನ್ಕೊಂತೀನಿ. ಸರ್ ಫೈನಲ್ ಆಗಿ ಬರ್ತಾ ಇರೋದು ಪ್ರೈಸಿಂಗು. ತಮ್ಮಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಪ್ರೈಸಿಂಗ್ ಏನು, ಸಬ್ಸಿಡೀಸ್ ಇದೆಯಾ, ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಸರ್. ಓಕೆ, ಸಬ್ಸಿಡಿದು ಇದೆ ನಮ್ಮಲ್ಲಿ, ಸಬ್ಸಿಡಿ ಸ್ಕೀಮ್. ಸೂರ್ಯಗಾರ ಯೋಜನೆ ಇದೆಯಾ? ಸೂರ್ಯಗಾರ ಯೋಜನೆ ಇದೆ, ಬಟ್ ನಾನು ರೆಕಮೆಂಡ್ ಮಾಡೋದು ಅಪ್ ಟು 3 ಕಿಲೋವ್ಯಾಟ್ವರೆಗೂ ನೀವು ಯೂಸ್ ಮಾಡ್ಕೊಳ್ಳಿ. ಸೂರ್ಯಗಾರದ್ದು ಸಬ್ಸಿಡಿ 78,000 ಬರುತ್ತೆ. 78 ಫುಲ್ಲು ಬರೋದಿಲ್ಲ ನಿಮಗೆ. ನಂಬರ್ ಆಫ್ ಪ್ಯಾನಲ್ಸ್ ಇವಾಗ ಕೆಲವು ಸರಿ 550 ವ್ಯಾಟ್ ಇಂಟು 5 ಪ್ಯಾನಲ್ಸ್ ಹಾಕಿದಾಗ 2,750 ಏನೋ ಬಂದಿರುತ್ತೆ. ಸೊ ಅವಾಗ ನಿಮ್ಗೆ ಅಷ್ಟು ನಿಮ್ಗೊಂದು 74,000-75,000 ಬರ್ಬೋದು. 75,000ವರೆಗೂ ನಮಗೆ ಸಬ್ಸಿಡಿ ಸಿಗುತ್ತೆ. ಫುಲ್ 580 ವ್ಯಾಟ್ ಪ್ಯಾನಲ್ ಹಾಕಿ ನಾವು 6 ಪ್ಯಾನಲ್ 5 ಪ್ಯಾನಲ್ ಹಾಕಿದಾಗ ನಿಮಗೆ ಆ್ಯಸ್ ಕ್ಲೋಸ್ ಇವಾಗ ಅವ್ರು 3 ಕಿಲೋವ್ಯಾಟ್ಗೆ ಎಷ್ಟು ನಿಯರ್ ಇರ್ತೀವೋ ಅಷ್ಟು ಸಬ್ಸಿಡಿ. ಇವಾಗ 3 ಕಿಲೋವ್ಯಾಟ್ ಪ್ಯಾನಲ್ ಹಾಕಿದ್ದೀವಿ ಅಂದರೆ ಅವ್ರಿಗೆ ಡೆಫಿನೆಟ್ಲಿ 78,000 ಸಿಗುತ್ತೆ. ಅದ್ರದ್ದೆಲ್ಲ ಪೇಪರ್ ವರ್ಕು, ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಸಬ್ಸಿಡಿಗೂ ಸಬ್ಸಿಡಿಗೂ ಸ್ಲೈಟ್ಲಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಸ್ಲೈಟ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ನಾವು ಅಲ್ಲಿ ಸಬ್ಸಿಡಿಗೆ DCR ಪ್ಯಾನಲ್ ಹಾಕಬೇಕಾಗತ್ತೆ. ನಾನ್ ಸಬ್ಸಿಡಿಗೆ DCR ಪ್ಯಾನಲ್ ಸ್ವಲ್ಪ ಪ್ರೈಸ್ ಕಮ್ಮಿ, DCR ಪ್ಯಾನಲ್ಸು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ನೀವು ಇದು ಮಾಡಿ ಎನಿ ಪಾರ್ಟಿ ಇದೆ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲೇ ಏನೇ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಡೀಲರ್ಸ್ಗಳನ್ನ ನಾವು ಇನ್ಸ್ಟಾಲೇಷನ್ ಮಾಡಿಸ್ತೀವಿ. ಡೈರೆಕ್ಟಾಗಿ ನಾವು ಕಂಪ್ನಿಯಿಂದ ನಾವು ಹೋಗಿ ಇವಾಗ ಗೌರಿಬಿದನೂರಿಗೆ ಹೋಗಿ ನಮ್ಮ ಎಂಪ್ಲಾಯೀಸ್ನ ಅಲ್ಲಿ ಕಳಿಸಿ ಕಸ್ಟಮರು ಒಂದ್ಸರಿ ಕೆಲವ್ರು ವಯಸ್ಸಾಗಿರುತ್ತೆ, MCB ಟ್ರಿಪ್ ಆಗ್ಬಿಟ್ಟಿರುತ್ತೆ, ನಾವು ಹೋಗಿ ಅಲ್ಲಿ MCB ಆನ್ ಮಾಡೋದಕ್ಕೆ ಕಳಿಸ್ಬೇಕಾಗುತ್ತೆ. ಇಲ್ಲ ಅವ್ರಿಗೆ ಹೇಳ್ಬೇಕು ನೀವು MCB ಆನ್ ಮಾಡಿ. ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಆಬ್ವಿಯಸ್ಲಿ. ಇದೆಲ್ಲ ಸ್ವಲ್ಪ MCB ಏನು ಟ್ರಿಪ್ ಆಗ್ಬೋದು ಅಂದರೆ 100 ರೀಸನ್ಸ್ ಇರುತ್ತೆ. ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಇರೋದ್ರಿಂದ ಆಗುತ್ತೆ ಅನ್ನೋದಲ್ಲ, ಪವರ್ ಫ್ಲಕ್ಚುಯೇಷನ್, ಯಾವುದೋ ಲೈಟ್ನಿಂಗ್ ಗುಡಿಗೆ ಬಂದಾಗ MCB ಟ್ರಿಪ್ ಆಗಿರುತ್ತೆ. ಜಸ್ಟ್ ಆನ್ ಮಾಡಬೇಕು ಅಂದರೆ ನಮ್ಮ ಡೀಲರ್ಸ್ ಅಲ್ಲಿ ಲೋಕಲ್ ಇದ್ದಾಗ 10 ನಿಮಿಷದಲ್ಲಿ ಹೋಗ್ತಾರೆ, ಅವ್ರಿಗೆ ಹೋಗಿ ಆನ್ ಮಾಡಿ ಏನಿದೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಸೊ ಆವಾಗ ನಮಗೆ ಏನಾಗುತ್ತೆ, ನಾವು ಲಾಂಗ್ ಟರ್ಮ್ನಲ್ಲಿ ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದಾಗ, ನಾವು ಈ ಥರ ಸಪೋರ್ಟ್ ಕೊಟ್ಟಿಲ್ಲ ಅಂದಾಗ ನಮಗೆ ಖರ್ಚು ಜಾಸ್ತಿ. ಡೀಲರ್ನ ಎಂಕರೇಜ್ ಮಾಡಿ ಡೀಲರ್ನ ಕಸ್ಟಮರ್ದು ಫ್ರಂಟ್ ಎಂಡ್ ಮಾಡಿದಾಗ ನಮಗೆ ಮಾರ್ಕೆಟ್ ಫೀಡ್ಬ್ಯಾಕ್ ನಮಗೆ ಬರುತ್ತೆ. ಏನಾಗಿದೆ, ಏನು ನಡೀತಾ ಇದೆ, ಮತ್ತು ಅಕ್ಯುರೇಟ್ ಫೀಡ್ಬ್ಯಾಕ್ ಬರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಬರುತ್ತೆ. ಅಂದರೆ ಅವ್ರಿಗೆ ನಿಯರ್ ಬೈ ಇದ್ದಾರೆ, ಇಲ್ಲೇ ಇದ್ದಾರೆ, ನಮ್ಮವರೇ ಇದ್ದಾರೆ, ನಾವು ಇದು ಮಾಡ್ತೀವಿ. ಅಫ್ಕೋರ್ಸ್ ನಮಗೆ ಮಾರ್ಜಿನ್ ಕಮ್ಮಿ ಆಗುತ್ತೆ. ಆಬ್ವಿಯಸ್ಲಿ ನಾವು ಡೈರೆಕ್ಟಾಗಿ ತೊಗೊಳೋದಕ್ಕಿಂತ ನಮ್ಮ ಡೀಲರ್ ಕಡೆ ಹೋದ ಅಂದರೆ ಇದಾಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಎಕ್ಸ್ಪೆಕ್ಟೆಡ್ ಸರ್ವಿಸ್ ಕೊಡೋದಕ್ಕಾಗಲ್ಲ. ಕರೆಕ್ಟ್. ಸೊ ಬಟ್ ಈ ಥರ ಡೀಲರ್ಗಳಿದ್ದಾಗ ಅಲ್ಲಲ್ಲೇ ಅಟೆಂಡ್ ಮಾಡ್ಕೊತಾರೆ, ಕಸ್ಟಮರ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಸಿಗುತ್ತೆ ನಿಮಗೆ. ಕಸ್ಟಮರ್ಸ್ಗೆ ಅದಕ್ಕೆ ನಾನು ಹೇಳೋದು, ಎಂಡ್ ಯೂಸರ್ಗೆ ಏನು ಹೇಳ್ತೀನಿ ಅಂದರೆ ಮೇನ್ ಇಂಪಾರ್ಟೆಂಟು ನಮ್ಮ ಡೀಲರ್ಸ್ ಇರ್ತಾರೆ, ಡೀಲರ್ಸ್ನ ಬೈಪಾಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸರಿ ಏನಾಗುತ್ತೆ, ಡೀಲರ್ಸ್ ಒಂದು ಪ್ರೈಸ್ ಕೊಟ್ಟಿರ್ತಾರೆ, ಆಮೇಲೆ ಬೇರೆಯವ್ರ ಕಡೆಯಿಂದ ನಮ್ಮ ಪ್ರೈಸ್ ಬೆಂಗಳೂರಲ್ಲೇ, ಏನಕ್ಕಂದ್ರೆ ಬೆಂಗಳೂರು ತುಂಬ ದೊಡ್ಡದು. ಸೊ ಬೆಂಗಳೂರೆಲ್ಲ ಇದ್ದೀವಿ ನಾವು, ಬೆಂಗಳೂರಲ್ಲಿ ಇದು ಮಾಡಿ ಅಂತಾರೆ. ಸೊ ಅದನ್ನು ಅವಾಯ್ಡ್ ಮಾಡಿ. ನಿಮ್ಮ ಲೋಕಲ್ ಸಪೋರ್ಟ್ ಇರೋದ್ರಿಂದ ನಿಮಗೇ ಮೇನ್ ಇವಾಗ ಸ್ಟಾರ್ಟಿಂಗಲ್ಲಿ ಒಂದು 10-15 ಸಾವಿರ ರೂಪಾಯಿ ಕಮ್ಮಿ ಮಾಡೋದ್ರಿಂದ ನಿಮಗೆ ನಾನು ಏನೋ ಬೆನಿಫಿಟ್ ಇಲ್ಲ ಲಾಂಗ್ ಟರ್ಮ್. ಇವಾಗ ನಾವು ವಾರಂಟಿ ಕೊಡ್ತಾರೆ 5 ವರ್ಷ, ನೀವು 5 ವರ್ಷ ಕೊಡ್ತೀರಾ. ಇದು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ನಾರ್ಮಲ್ ಪ್ರಾಡಕ್ಟ್ ಇವಾಗ ಇದಕ್ಕೂ 10 ವರ್ಷವರೆಗೂ ವಾರಂಟಿ ಕೊಡ್ತೀವಿ. 10 ಇಯರ್ ಎಕ್ಸ್ಟೆಂಡೆಡ್ ವಾರಂಟೀಸ್ ಎಲ್ಲ ಇದೆ, ನಮ್ಮ ಕೊಟೇಶನಲ್ಲೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿರ್ತೀವಿ. ಸೊ ಬಟ್ ನಮ್ಮಿಂದ ಕೊಡಬೇಕು, ನಾವು ಕೊಡ್ತೀವಿ. ಬಟ್
ಡೀಲರ್ ಇದ್ದಾಗ ನಿಮ್ಗೆ ಇಮಿಡಿಯೇಟ್ ಸೊಲ್ಯೂಷನ್ ಸಿಗುತ್ತೆ. ಬೆಟರ್ ಅಂತ ಹೇಳ್ತೀರಾ. ಸೊ ಬೈಪಾಸ್ ಮಾಡೋಕ್ಕೆ ಹೋಗ್ಬೇಡಿ. ಸರ್ ಈಗ ನಿಮ್ಮ ಹತ್ರ ಮಿನಿಮಮ್ ಎಷ್ಟು ಕಿಲೋವ್ಯಾಟಿಂದ ನೀವು ಸಪ್ಲೈ ಮಾಡ್ತೀರಾ ಇವಾಗ? ಮಿನಿಮಮ್ ನಾವು PM ಸೂರ್ಯಗರ್ ಆನ್ ಗ್ರಿಡ್ ಅಂದರೆ 3 ಕಿಲೋವ್ಯಾಟಿಂದ 3 ಕಿಲೋವ್ಯಾಟಿಂದ ಮಾಡ್ತೀರಾ. ಮಿನಿಮಮ್ ನಿಮ್ಮ ಚಾರ್ಜಸ್ ಏನು, ಪ್ರೈಸಿಂಗ್ ಏನು ನಿಮ್ಮದು ಆ್ಯಕ್ಚುಲಿ? 3 ಕಿಲೋವ್ಯಾಟ್ ಸಬ್ಸಿಡಿ ಇದೆ ನೋಡಿ. ಅಲ್ಲಿ ಈಗೇನು ತುಂಬ ವೇರಿಯೇಷನ್ಸ್ ಇರುತ್ತೆ. ಇವಾಗ ನಾವು ರೂಫ್ ಟಾಪ್ ಮಾಡ್ತೀವಲ್ಲ, ರೂಫಲ್ಲಿ ಯಾವ ಥರ ರೂಫ್ ಬೇಕಾಗುತ್ತೆ, ಶೀಟ್ ರೂಫ್ ಇದೆ. ಸೊ ತುಂಬ ವೆರೈಟೀಸ್ ಬರುತ್ತೆ. ಸೊ ಅದ್ರ ಮೇಲೆ ಸೊ ಆನ್ ಗ್ರಿಡ್ ವಿತ್ ಸಬ್ಸಿಡಿ ನಿಮಗೆ ಪ್ಲಸ್ ಆರ್ ಮೈನಸ್ ಮ್ಯಾಕ್ಸಿಮಮ್ ಅಂದರೆ ಒಂದು 2,20,000ವರೆಗೂ ಹೋಗ್ಬೋದು. 2,20,000ದಿಂದ ಪ್ರಾರಂಭ ಅಂತ ಹೇಳ್ಬೋದು. ಪ್ರಾರಂಭ ಅಂತಲ್ಲ, ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಕೆಲವು ಕಡೆ ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ 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 ಓಕೆ. ಇದು 3 ಕಿಲೋವ್ಯಾಟ್ಗೆ 3 ಕಿಲೋವ್ಯಾಟ್ ಆನ್ ಗ್ರಿಡ್ಗೆ ಅಲ್ವಾ? ಸೊ ವೀಕ್ಷಕರೇ, ಯಾವುದೇ ರೀತಿ ಎಷ್ಟೇ ಕಿಲೋವ್ಯಾಟ್ ಬೇಕಾದರೂ ಕೂಡ ವಿತ್ ಸಬ್ಸಿಡಿ ವಿದೌಟ್ ಸಬ್ಸಿಡಿ ಎಲ್ಲವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಅವಿಯೋದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಯಾರಾದರೂ ನಿಮ್ಗೆ ಬರಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಅಂದರೆ ಎಲ್ಲಿ ಬರಬೇಕು? ಅವಿಯೋದವ್ರದ್ದು ನಮ್ಮದು ಫ್ಯಾಕ್ಟ್ರಿ ಸುಂಕದಕಟ್ಟೆಯಲ್ಲಿದೆ. ಸುಂಕದಕಟ್ಟೆ ಅಡ್ರೆಸ್ ಇಲ್ಲಿ ಎಲ್ಲಿ ಬರುತ್ತೆ? ನೀವು ಲ್ಯಾಂಡ್ ಮಾರ್ಕ್ಸ್ ಇದೆಯಾ ಅಲ್ಲಿಗೆ? ಆ್ಯಕ್ಚುಲಿ ನಮ್ಮ ಲೊಕೇಶನ್ ಇದು ಮಾಡ್ಬೋದು. ಜಸ್ಟ್ ವಾಟ್ಸಪ್ ನಮ್ಮದು ನಂಬರ್ಸ್ ಇದೆ ಅಂದರೆ ಆ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇವಾಗೆಲ್ಲ ಕಂಪ್ಲೀಟ್ಲಿ IVR ಸಿಸ್ಟಮ್ ಹಾಕಿದ್ದೀವಿ. ಯಾವುದು ಒಂದು ಕಾಲ್ ಇನ್ ಕೇಸ್ ಯಾರಾದರೂ ಇವಾಗ ಸಂಜೆ 8 ಗಂಟೆ ಆದಮೇಲೆ ಯಾರಾದರೂ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಬರುತ್ತೆ, ನಮಗೇನೆ 11 ಗಂಟೆ 12 ಗಂಟೆ ಸಂಡೇ ರಾತ್ರಿ 11 ಗಂಟೆಗೆಲ್ಲ ಕಾಲ್ ಮಾಡ್ತಾರೆ ಕೆಲವು ಕಸ್ಟಮರ್ಸ್. ವಿಡಿಯೋ ನೋಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ದೆಲ್ಲ ಏನಾಗುತ್ತೆ, 8 ಗಂಟೆ ಮೇಲೆ ಕಾಲ್ ರಿಸೀವ್ ಆಗಲ್ಲ. ಆಟೋಮೆಟಿಕ್ಕಾಗಿ ಇವಾಗ AI ಬೇಸ್ಡ್ ಕಾಲ್ ರಿಸೆಪ್ಷನ್ ಇದೆ. ಅವ್ರು ಹೇಳ್ಬೋದು, AIಗೇ ಹೇಳ್ಬೋದು ನನಗೆ UPS ರಿಕ್ವೈರ್ಮೆಂಟ್ ಇದೆ, ಇಲ್ಲ ಸೋಲಾರ್ ರೂಫ್ ಟಾಪ್ ರಿಕ್ವೈರ್ಮೆಂಟ್ ಇದೆ ಅಂದಾಗ ಅದು ಏನು ಮಾಡುತ್ತೆ, ನಮ್ಗೆ ಇಮಿಡಿಯೇಟಾಗಿ ನಮಗೆ ಮೆಸೇಜ್ ಬರುತ್ತೆ. ಕಾಲ್ ಅಟೆಂಡ್ ಆಗದಿಲ್ಲ ಅಂದಾಗ ನೆಕ್ಸ್ಟ್ ಡೇ ನಾವು ಆಫೀಸ್ ಟೈಮಿಂಗ್ಸಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ನಮ್ಮದು ಆಫೀಸ್ ಟೈಮಿಂಗ್ಸು 8 ಗಂಟೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಾವು ಅಟೆಂಡ್ ಮಾಡ್ತೀವಿ. ದಯವಿಟ್ಟು ಅದಾದಮೇಲೆ ಲೇಡೀಸ್ ಎಲ್ಲ ಇರ್ತಾರೆ, ಕಾಲ್ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಕಾಲ್ ಮಾಡಿ ಅಟೆಂಡ್ ಆಗಿಲ್ಲ ಅಂದರೆ ನಮಗೆ ಇನ್ಫಾರ್ಮೇಷನ್ ನಿಮ್ಮ ನಂಬರ್ ಬರುತ್ತೆ, ವಾಟ್ಸಪ್ಪಲ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ಎಲ್ಲ ಈ ಥರ IVR ಸಿಸ್ಟಮ್ ಹಾಕಿದ್ದೀವಿ, ಅಂದರೆ ಕಸ್ಟಮರ್ CRM ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಯಾವುದೇ ಕಸ್ಟಮರ್ ಆಗಲಿ ಸರ್ವಿಸ್ ಕಾಲ್ ಆಗಲಿ ಯಾವುದು ಮಿಸ್ ಆಗೋದಿಲ್ಲ. ಡೆಡಿಕೇಟೆಡ್ ಸರ್ವಿಸ್ ಟೀಮ್ ಇದ್ದಾರೆ, ಅವರು ಅಟೆಂಡ್ ಮಾಡ್ತಾ ಇರ್ತಾರೆ. ಸರ್ ಇನ್ನೊಂದು ಕ್ವಶನ್, ಇವಾಗ ಅಪಾರ್ಟ್ ಫ್ರಮ್ ಸೋಲಾರ್ ನಿಮ್ಮ ಹತ್ರ ಅವಿವಾ ಅಂತ ಬಂದಾಗ ಇನ್ನೇನೇನು ಪ್ರಾಡಕ್ಟ್ ಇದೆ ನಿಮ್ಮ ಹತ್ರ? ಸರ್ ಇದು ಸೋಲಾರ್ ಇದರಲ್ಲಿ ನಮ್ಮದು ಆನ್ ಗ್ರಿಡ್, ಆಫ್ ಗ್ರಿಡ್ ಮತ್ತೆ ಇದು ಹೈಬ್ರಿಡ್. ಸರ್ ಹೈಬ್ರಿಡ್ ಅಂತ ಬಂದಾಗ ನೆಟ್ ಮೀಟರಿಂಗ್ ಮಾಡಬೇಕು, ಬೆಸ್ಕಾಮ್ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಬೇಕು, ಅವೆಲ್ಲ ನೀವೇ ಮಾಡ್ಕೊಡ್ತೀರಾ? ಬೆಸ್ಕಾಮೇ ಅಂತಲ್ಲ, ಇವಾಗ ನೋಡಿ ಇದು ಬೆಂಗಳೂರಲ್ಲಿ ಬೆಂಗಳೂರು ಯಾವುದೇ ಬೆಂಗಳೂರಿಗೆ ಹೋದ್ರೆ ಮೆಸ್ಕಾಮ್, ಹುಬ್ಳಿ ಆ ಕಡೆ ಹೋದ್ರೆ ಹೆಸ್ಕಾಮ್, ಗುಲ್ಬರ್ಗ ಜೆಸ್ಕಾಮ್, ಆ ಥರ ಎಲ್ಲ ಬರುತ್ತೆ. ಎಲ್ಲ ನಾವೇ ಮಾಡ್ಕೊಡ್ತೀವಿ. ಎಲ್ಲದಕ್ಕೂ ನೀವೇ ಮಾಡಿ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಟ್ಬಿಡ್ತೀರಾ. ನಾವು ಓಡಾಡಬೇಕು ಅನ್ನೋದೇನಿಲ್ಲ, ಆ ಥರ ಇರೋದಿಲ್ಲ. ನೋಡಿ ಅದ್ರ ಮೇಲೆ ನಮ್ಮ ಡೀಲರ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಡೀಲರ್ಸ್ ಇಂಟ್ರೆಸ್ಟ್ ಇದ್ದಾರೆ, ಇವಾಗ ಯಾರಿಗೋ ಒಬ್ರಿಗೆ ಇದು ಬಿಸ್ನೆಸ್ ಬರಬೇಕು ಅಂದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಕಿಟ್ ಕೊಟ್ಬಿಡ್ತೀವಿ ನಾವು. ಇವಾಗ ಕಂಪ್ಲೀಟ್ ನಾವೇ ಮಾಡಬೇಕು ಅಂತೇನಿಲ್ಲ, ಕಿಟ್ ಥರನೂ ಸಿಗುತ್ತೆ ನಿಮಗೆ. PM ಸೂರ್ಯ ಅದು ಕಿಟ್ಟು ಸಿಗುತ್ತೆ, ನಮ್ಮ ಹತ್ರ ಸಿಗುತ್ತೆ, ಹೈಬ್ರಿಡ್ ಸಿಗುತ್ತೆ. ನೀವು ಇನ್ಸ್ಟಾಲೇಷನ್ ನಿಮ್ಮಲ್ಲಿ ಟೀಮ್ ಇದ್ದಾರೆ ಅಂದರೆ ಇವಾಗ ಇನ್ಸ್ಟಾಲೇಷನ್, ಇವಾಗ ನೋಡಿ ಸಿಂಪಲ್ ಎಕ್ಸಾಂಪಲ್, ಇವಾಗ ಒಂದು ಈರೋಡಲ್ಲಿ ಒಂದು 10 ಕಿಲೋವ್ಯಾಟ್ ಸಿಸ್ಟಮ್ ನಡೀತಾ ಇದೆ. ಯಾವುದೋ ಇನ್ಸ್ಟಾಲೇಷನ್ ಈರೋಡಲ್ಲಿ ಮಾಡ್ತಾ ಇದ್ದೀವಿ, ಈರೋಡಲ್ಲಿ ಅಲ್ಲಿ ಥ್ರೂ ಡೀಲರು ಈರೋಡಲ್ಲಿ. ಸೊ ಅಲ್ಲಿ ಏನು ಮಾಡ್ತೀವಿ, ನಮ್ಮ ಟೀಮು ಇಬ್ಬರು ಹೋಗ್ತಾರೆ ಇನ್ಸ್ಟಾಲೇಷನ್ಗೆ ಸಪೋರ್ಟ್ ಕೊಡ್ತಾರೆ. ಬಟ್ ಕಸ್ಟಮರ್ ಅದು ನಮ್ಮ ಡೀಲರ್ ಕಡೆಯಿಂದ ಇನ್ನೂ ಇಬ್ಬರು ಇರ್ತಾರೆ. ಇವಾಗ ಪ್ಯಾನೆಲ್ ಸಾಗಿಸ್ಬೇಕು ಮೇಲಕ್ಕೆ, ಇನ್ಸ್ಟಾಲೇಷನ್ ಮಾಡಬೇಕು, ಅದೆಲ್ಲನೂ ಅವರು ಇರ್ತಾರೆ, ನಮ್ಮವರು ಇರ್ತಾರೆ. ನಮ್ಮವರು ಎಲ್ಲ ಟ್ರೈನಿಂಗ್ ಮಾಡ್ತೀವಿ. ಆರ್ಡರ್ಸ್ ಯಾವ ಥರ ತೊಗೋಬೇಕು ಅಂತೆಲ್ಲ ಟ್ರೈನ್ ಮಾಡಿರ್ತೀವಿ. ಲಾಂಗ್ ಟರ್ಮಲ್ಲಿ ನಮ್ಮ ಜೊತೆ ಅಸೋಸಿಯೇಟಿಸಿ ನಮ್ಮದಲ್ಲಿ ಏನಾಗುತ್ತೆ, ನಮ್ಮ ಮೇನ್ ಅಡ್ವಾಂಟೇಜು ನಮ್ಮ ಬ್ಯಾಟ್ರಿ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್. ಇವಾಗ ಇನ್ವರ್ಟರ್ ಬಿಟ್ಟು ಮಿಕ್ಕಿದೆಲ್ಲ ನಮ್ಮದೇ. ಇವಾಗ ಇನ್ವರ್ಟರ್ನು ನಾವು ಒಂದು ಡೆವಲಪ್ಮೆಂಟಲ್ಲಿ ಇದೆ, ಅದೊಂದು ಅಪ್ರೂವಲ್ಗೆ ಸ್ವಲ್ಪ ಒಂದು ಇದು ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ನಿಮ್ಮದೇ ಇನ್ವರ್ಟರ್ ಬರುತ್ತೆ? ನಮ್ಮದೇ, ನಾವೇ ಇನ್ವರ್ಟರ್ನು ತೋರಿಸ್ತೀನಿ. ಅದು ಒಂದು ಇನ್ವರ್ಟರ್ ಇದೆ, ಅದು ಒಂದು ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಹೈಬ್ರಿಡ್ ಇನ್ವರ್ಟ್ರೇ ಡೆವಲಪ್ಮೆಂಟ್ ಫೇಸಲ್ಲಿದೆ. ಸೊ ನಡೀತಾ ಇದೆ, ಇನ್ನೂ ಟೈಮ್ ಆಗುತ್ತೆ. ಮಲ್ಟಿಪಲ್ ಪ್ರಾಡಕ್ಟ್ಸ್ ಒಂದು ಇದು ಮಾಡ್ತಾ ಇರ್ತೀರಾ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಅವಿಯೋ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ ಯಾವುದೇ ರೀತಿಯ ಸೋಲಾರ್ ಇನ್ವರ್ಟರ್ಗಳು, ಅಷ್ಟೇ ಅಲ್ಲದೆ ಇವ್ರ ಹತ್ರ ಲಿಥಿಯಂ UPSಗಳು ಕೂಡ ಅವೈಲೇಬಲ್ ಇದೆ. 650 VA ಇಂದ ಆಲ್ಮೋಸ್ಟ್ 10 ಕಿಲೋವ್ಯಾಟ್ಗಳಿಗೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನೂ ಜಾಸ್ತಿ ಇವಾಗ ಹೌದು, ಇವಾಗ 50 ಕಿಲೋವ್ಯಾಟ್, 100 ಕಿಲೋವ್ಯಾಟ್ ಅಲ್ಲಿದ್ದಂಗೆ ಇದೆ. 100 KVA ಆನ್ಲೈನ್ UPS. ಇವಾಗ ಆನ್ಲೈನ್ UPS ಅಂದರೆ ಇವಾಗ ಎಕ್ಸ್ರೇ ಮಿಷಿನ್ ಇದೆ, ಡಾಕ್ಟರ್ಸ್ ಎಕ್ಸ್ರೇ ಮಿಷಿನ್ ಹಾಕೊಂಡಿರ್ತಾರೆ, ದೊಡ್ಡ ಬ್ಯಾಟ್ರಿ ಹಾಕಿರ್ತಾರೆ, ಲೆಡ್ ಆಸಿಡ್ ಬ್ಯಾಟ್ರಿ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಅದ್ರ ಬದಲು ಲಿಥಿಯಂ ಬ್ಯಾಟ್ರೀಸ್ ಆಲ್ರೆಡಿ ನಾವು ಫಾರ್ ಆನ್ಲೈನ್ UPS ಶುರು ಮಾಡಿದ್ದೀವಿ. ಆಲ್ರೆಡಿ ನಾವು ಹೊಸೂರು, ತಮಿಳ್ನಾಡು ಕಡೆ ಎಲ್ಲ ಆಲ್ರೆಡಿ ನಾವು ತುಂಬಾನೇ ಸಪ್ಲೈ, ಕೊಯಂಬತ್ತೂರು ಆ ಕಡೆ ಎಲ್ಲ ತುಂಬಾ ಸಪ್ಲೈ ಮಾಡ್ತಾ ಇದ್ದೀವಿ. 100 ಕಿಲೋವ್ಯಾಟ್ ವರೆಗೂ ಕೂಡ ಸಿಗುತ್ತೆ. ಅದನ್ನ ಇದು ಮಾಡ್ತೀವಿ ಆನ್ಲೈನ್ UPS. ಸೊ ಆನ್ಲೈನ್ UPS, ಆಫ್ಲೈನ್ UPS
ಸೊ ಇದು ಒಂದು, ಮತ್ತು ಇನ್ನೊಂದು ಹೊಸದೊಂದು ಪ್ರಾಡಕ್ಟ್ ಇದೆ, ಅದು ನಾನು ನಿಮ್ಗೆ ಡೆಮೋ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ಸೊ ವೀಕ್ಷಕರೇ, ಅಷ್ಟೇ ಅಲ್ಲದೆ ಇವ್ರದ್ದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಹೋಮ್ ಲೈಟಿಂಗ್ ಸೊಲ್ಯೂಷನ್ನು, ಕಮರ್ಷಿಯಲ್ ಲೈಟಿಂಗ್ ಸೊಲ್ಯೂಷನ್ನು ಪ್ರತಿಯೊಂದನ್ನು ಕೂಡ ನೀವು ಇವ್ರ ಮೂಲಕ ತಿಳ್ಕೊಬೋದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನೋಡೋದನ್ನು ಮರಿಬೇಡಿ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಸೋಲಾರ್ ರೂಫ್ ಟಾಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.